ಕ್ರಿಸ್ತನಲ್ಲಿ ದೇವ ಜನರೇ, ಬನ್ನಿರಿ ನಮ್ಮ ನಿರ್ಮಾಣಿಕನಾದಂಥ ಯೆಹೋವನಿಗೆ ಸಾಷ್ಟಾಂಗ ಮೇರೆಗೆ ಆರಾಧನೆ ಮಾಡುವ ಹಾಗೆಯೇ ಈ ಪರಿಶುದ್ಧವಾದಂಥ ಭಾನುವಾರದ ಆರಾಧನೆಯನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಅವನು ಸುಖದಿಂದಲೇ ಇರುವನು. ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಬೇಕೆಂಬುದಾಗಿ ಹೇಳಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ನಿನ್ನ ಕೃಪೆಗಾಗಿ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ. ಕಳೆದ ವಾರದುಕು ನಮ್ಮನ್ನು ಆಶೀರ್ವಾದ ಮಾಡಿ ತಿರುಗೊಂದು ಆವರ್ತಿ ಭಾನುವಾರದ ಆರಾಧನೆಯಲ್ಲಿ ನಿನ್ನನ್ನು ಸ್ತುತಿಸುವಂತೆ, ನಿನ್ನನ್ನು ಕೊಂಡಾಡುವಂಥ ಕೃಪೆ ಕೊಟ್ಟಿದ್ದೆ, ನಿನಗೆ ಸ್ತೋತ್ರ. ಇಂದಿನ ಆರಾಧನೆ ನಿನ್ನ ಚಿತ್ತಕ್ಕೊಪ್ಪಿಸ್ತೇವೆ. ಆರಂಭದಿಂದ ಹಿಡಿದುಕೊಂಡು ಅಂತ್ಯದವರೆಗೆ ನೀನು ಯಜಮಾನನು, ಒಡೆಯನು, ನಾಯಕನಾಗಿ ನಡೆಸ್ಕೊಂಡು ಹೋಗಬೇಕಾಗಿ ಕ್ರಿಸ್ತೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಪ್ರಿಯವಾದವರೇ, ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸಭೆಯಾಗಿ ಎದ್ದು ನಿಂತುಕೊಂಡು ಸಭಾ ಸಂಗೀತಗಳಲ್ಲಿ 246ನೇ ಸಂಗೀತ ಸುಕಾಲವೇ ಸುಕಾಲವೇ ಅನ್ನುವಂಥ ಹಾಡನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಹಾಡಿ ಆ ತಂದೆಯ ದೇವರನ್ನು ನಾವು ಘನಪಡಿಸೋಣ. ಪ್ರಿಯರೇ, ಸುಕಾಲವೇ ಸುಕಾಲವೇ ಆನಂದ ದೇವರಾಧನೆ, ಪ್ರಪಂಚ ಚಿಂತೆ ಬಿಡುವೆ, ಕೃಪಾಸನ ಸೇರುವೆ. ಇಷ್ಟಾರ್ಥ ಹೇಳಿ ತಂದೆಗೆ ದಿವ್ಯಾಶೀರ್ವಾದ ಬೇಡುವೆ. ಶುಭ ಕಾಲವಾಗಿದೆ, ಒಳ್ಳೆಯದು ದೇವರಾಧನೆ. ಸುಕಾಲವೇ ಸುಕಾಲವೇ ಅಮೃತ ದೇವರಾಧನೆ. ಹೃದಯ ತಾಪ ಪಾಡಲು ವಿಶ್ರಾಮ ಕೊಡಲುಳ್ಳದು. ಪರಾತ್ಪರನ ಪಾದವೇ ಆಶ್ರಯ ಸ್ಥಾನವಾಗಿದೆ. ಶುಭ ಕಾಲವಾಗಿದೆ, ಒಳ್ಳೆಯದು ದೇವರಾಧನೆ. ನನ್ನ ಆತ್ಮೀಯ ಪ್ರಿಯ ಸಭೆಯೇ, ಈ ಸಂದರ್ಭದಲ್ಲಿ ತಾವುಗಳು ಇದ್ದ ಸ್ಥಳದಲ್ಲಿಯೇ ನಿಮ್ಮ ನಿಮ್ಮ ತಲೆಗಳನ್ನು ಬಾಗಿಸುವುದಾದರೆ ಈ ಸಂದರ್ಭದಲ್ಲಿ ನಾವು ಕೆಲವು ಸಮಯ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಪರಿಪಾಲಿಸಿಕೊಂಡು ಹೋಗುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ನಿನ್ನ ಪರಿಶುದ್ಧ ಕನ್ನಡ ನಾಮಕ್ಕೆ ಅನಂತ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿನ್ನೊಬ್ಬನೇ ಕರ್ತನೇ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಯಜಮಾನನು, ಸ್ತುತಿ ಸ್ತೋತ್ರಕ್ಕೆ ನಾಯಕನಾಗಿದ್ದೆ. ನಿನಗೆ ಸ್ತೋತ್ರ ದೇವ. ನಿನ್ನೊಬ್ಬನೇ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಅಸಂಖ್ಯವಾದ ದೈವದೂತರ ಮಧ್ಯದಲ್ಲಿ ಸ್ತುತಿ ಸ್ತವನಗಳಲ್ಲಿ
ಹಗಲು ಇಲ್ಲೂ ರಾತ್ರಿ ಹೊಗಳಲ್ಪಡುವಂಥ ದೇವಾದಿ ದೇವನು, ರಾಜಾದಿ ರಾಜನು, ಕರ್ತಾದಿ ಕರ್ತನೇನಾಗಿದ್ದು ನಿನಗೆ ಸ್ತೋತ್ರ. ತಂದೆದ ದೇವರೇ, ಅಪ್ಪ, ಆಕಾಶದಿಂದ ಇದನ್ನೇ ನೀನು ನೋಡುವ ದೇವರು. ಈ ಭೂಲೋಕದಲ್ಲಿ ನನ್ನನ್ನು ಯಾರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡುತ್ತಾರೆಂಬುದಾಗಿ. ತಂದೆದ ದೇವರೇ, ನಿನ್ನ ಕೃಪಾ ಆಶೀರ್ವಾದದ ಮೇರೆಗೆ ನಿನ್ನ ಮಕ್ಕಳಾಗಿರುವಂಥ ನಮ್ಮನ್ನು ಇದುವರೆಗೂ ನೀನು ಕಾಯ್ದು ಕಾಪಾಡಿದ್ದಿ. ಸ್ತೋತ್ರ. ತಂದೆದ ದೇವರೇ, ಈ ಗಳಿಗೆ, ಈ ಕ್ಷಣವು, ಈ ನಿಮಿಷವು ಕಾಣದೆ ಎಷ್ಟೋ ಜನರು ತಂದೆದ ದೇವರೇ ಈ ಲೋಕದ ಯಾತ್ರೆಯನ್ನು ಬಿಟ್ಟು ಹೋಗಿರಬಹುದು. ನಮ್ಮನ್ನಾದರೂ ನೀನು ಪ್ರೀತಿಸಿದ್ದಿ. ಅದು ಶಾಶ್ವತವಾದಂಥ ಪ್ರೀತಿಯಿಂದ ಪ್ರೀತಿ ಮಾಡಿ ತಂದೆದ ದೇವರೇ ಸಜೀವ ಸಂಖ್ಯೆಯಲ್ಲಿ ಇಟ್ಟಿದ್ದಿ. ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾವುಗಳು ಬದುಕಿ ಉಳಿಯಬೇಕಾದರೆ ಇದು ಕೇವಲ ನಿನ್ನ ಕೃಪೆಯೇ ಕಾರಣ. ನಿನ್ನ ಕೃಪೆ ಇಲ್ಲದೆ ಹೋದರೆ ತಂದೆಯೇ ಕ್ಷಣ ಮಾತ್ರವೂ ಈ ಲೋಕದಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಸ್ತೋತ್ರ ದೇವ. ಕಳೆದ ವಾರದುದ್ದಕ್ಕೂ ಕೂಡ ನಮ್ಮೆಲ್ಲರನ್ನು ನೀನು ಆಶೀರ್ವಾದ ಮಾಡಿದ್ದಿ. ನಾವು ಮಾಡುವಂಥ ಆಲೋಚನೆಗಳನ್ನು, ನಾವು ಮಾಡುವಂತೆಲ್ಲ ಕೆಲಸ ಕಾರ್ಯಗಳನ್ನು, ನಮ್ಮ ಹೋಗೋಣ ಬರೋಣಗಳನ್ನು ಎಲ್ಲವನ್ನು ಆಶೀರ್ವಾದ ಮಾಡಿ ನಡೆಸಿದ್ದಿ. ನಿನಗೆ ಸ್ತೋತ್ರ. ತಿರುಗೊಂದ ವಾರ್ತೆ, ಈ ಭಾನುವಾರದ ಆರಾಧನೆ ಸಬ್ಬತ್ ದಿನ ಅಂದರೆ ದೇವರ ದಿನವನ್ನು ಆಚರಿಸಿರುವುದ ಹೇಳುವಂಥ ಆಜ್ಞೆಗೆ ಅನುಗುಣವಾಗಿ ನಿನ್ನ ಮಕ್ಕಳಂತ ನಮ್ಮನ್ನಾದರೂ ಈ ಆನ್ಲೈನ್ ಮೂಲಕ ನಿನ್ನನ್ನು ಆರಾಧನೆ ಮಾಡುವ ಹಾಗೆಯೇ ನೀನು ಸಮಯ ಕೊಟ್ಟಿದ್ದೆ. ನಿಮಗೆ ಸ್ತೋತ್ರ. ತಂದೆದ ದೇವರೇ, ನಾವುಗಳು ಈ ಒಂದು ಸಂದರ್ಭದಲ್ಲಿ ತಿಳಿದ ರೀತಿಯಲ್ಲಿ ಏನಾದರೂ ತಪ್ಪುಗಳು ಮಾಡಿರೋದಾದರೆ ತಂದೆದ ದೇವರೇ ನಮ್ಮನ್ನು ಕ್ಷಮಿಸಬೇಕಾಗಿ ಪ್ರಾರ್ಥಿಸ್ತೇವೆ. ನಾವು ಅಯೋಗ್ಯರು ಕರ್ತನೆ, ಅಲ್ಪರು ಕರ್ತನೆ, ನಿನ್ನ ಪವಿತ್ರ ಸ್ಥಾನದಲ್ಲಿ ನಿಂತುಕೊಳ್ಳಲು ಅಯೋಗ್ಯರು. ಆದಾಗಿಯೂ ತಂದೆದ ದೇವರೇ 2000 ವರ್ಷಗಳ ಹಿಂದೆ ನೀನು ಕಲ್ವಾರಿ ಕ್ರೂಜ್ ಮೇಲೆ ಸುರಿಸಿದಂಥ ಆ ರಕ್ತದಿಂದ ನಮ್ಮ ಅಪರಾಧಗಳನ್ನು ಕ್ಷಮಿಸಿದ್ದಿ. ಮದ ಹಾಗೆ ಶುದ್ಧಿ ಮಾಡಿ ನಿನ್ನ ಸಾನ್ನಿಧ್ಯದಲ್ಲಿ ನಿಂತುಕೊಂಡು ಆರಾಧನೆ ಮಾಡುವಂಥ ಯೋಗ್ಯತೆ ಸ್ಥಿತಿಯಲ್ಲಿ ನಮ್ಮನ್ನು ನಡೆಸಿದ್ದಿ. ನಿನಗೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುವವರಾಗಿದ್ದೇವೆ. ದೇವಾದಿ ದೇವನೇ, ರಾಜಾದಿ ರಾಜನೇ, ನೀನು ಹೇಳಿದೆ ಸ್ವಾಮಿ, ಈ ಭೂಲೋಕದಲ್ಲಿ ಎಲ್ಲಾದರೂ 2-3 ಸೇರಿ ನನ್ನನ್ನು ಆರಾಧನೆ ಮಾಡುತ್ತಾರೋ ಅಲ್ಲಿ ನಾನು ಇರುತ್ತೇನೆ ಎಂಬುದಾಗಿ. ಅಪ್ಪ, ನಾವು ನಂಬುತ್ತೇವೆ. ನಮ್ಮ ಮಧ್ಯದಲ್ಲಿ ನೀನು ಪ್ರಸನ್ನನಾಗಿದ್ದಿ. ನಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮ ದೇವರಿದ್ದಾನೆ ಎಂಬುದಾಗಿ ನಾವು ನಂಬುವವರಾಗಿದ್ದೇವೆ. ಮಾತ್ರಲ್ಲದೆ ಕರ್ತ, ನೀನು ಹೇಳಿದ್ದಿ, ಈ ಭೂಲೋಕದಲ್ಲಿ ಎಲ್ಲಿಯಾದರೂ 2-3 ಸೇರಿ ಒಂದೇ ಮನಸ್ಸಿನಿಂದ ಮಾಡಿದಂಥ ಪ್ರಾರ್ಥನೆಗಳಿಗೆ ನಾನು ಸದುತ್ತರ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದೆ. ದೇವ, ಈ ಸಂದರ್ಭದಲ್ಲಿ ನಾವು ನಮ್ಮ ಸಭೆಯ ನಿಮಿತ್ತವಾಗಿ, ಸಭೆಗೆ ಸಂಬಂಧಪಟ್ಟಂಥ ಎಲ್ಲ ಕ್ರೈಸ್ತ ಕುಟುಂಬ ಮಕ್ಕಳಿಗಾಗಿ ಹಲವಾರು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ತೆಗೆದುಕೊಂಡು ನಿನ್ನ ಸಾನ್ನಿಧ್ಯದಲ್ಲಿ ಬಂದಿರುವಾಗ ಎಸಯ್ಯ, ನಮ್ಮ ಕೂಗನ್ನು ನೀನು ಲಾಲಿಸು. ನೀನು ಹೇಳಿದ್ದಿ, ಬೇಡಿಕೊಳ್ಳಿ ನಿಮಗೆ ದೊರೆಯುವುದು, ಹುಡುಕಿ ನಿಮಗೆ ಸಿಕ್ಕುವುದು, ತಟ್ಟರೆ ನಿಮಗಾಗಿ ತೆರಳಲ್ಪಡೋದು ಎಂಬುದಾಗಿ ಹೇಳಿದ್ದೆ. ಹೌದು ಎಸಯ್ಯ, ಭೂಮಿ ಆಕಾಶಗಳು ಅಳೆದು ಹೋಗಬಹುದು, ಆದರೆ ನಿನ್ನ ವಾಕ್ಯಗಳು ಅಳೆದು ಹೋಗಲಿಕ್ಕೆ ಸಾಧ್ಯವಿಲ್ಲ. ಅಂಥ ನಂಬಿಕೆ, ಅಂಥ ವಿಶ್ವಾಸದಿಂದ ನಿನ್ನ ಸಾನ್ನಿಧ್ಯದಲ್ಲಿ ಕರ್ಸೋನೆ ನಮ್ಮ ವಿಲ್ಸನ್ ಗಾರ್ಡನ್ ಮೆಥಡಿಸ್ಟ್ ಸಭೆಗಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಬರುತ್ತೇವೆ. ಈ ಸಭೆ ನಿನ್ನ ಸಭೆ. ಈ ಸಭೆಗೆ ಶಿರಸ್ಸು ನೀನಾಗಿದ್ದಿ. ನಾವುಗಳು ಪ್ರತಿಯೊಬ್ಬೊಬ್ಬರು ಅಂಗಗಳಾಗಿದ್ದೇವೆ. ಅಪ್ಪ, ಈ ನಿನ್ನ ಪರಿಶುದ್ಧವುಳ್ಳಂಥ ರಕ್ತದಿಂದ ಸ್ಥಾಪನೆ ಮಾಡಿದಂಥ ಈ ಒಂದು ಸಭೆಯನ್ನು ಆರಂಭದಿಂದ ಹಿಡಿದುಕೊಂಡು ಇದುವರೆಗೂ ನೀನು ನಡೆಸಿದ್ದಿ. ಎಷ್ಟೋ ಅದ್ಭುತ ಕಾರ್ಯಗಳನ್ನು ಸಭೆಯ ಜೀವಿತದಲ್ಲಿ ನೀನು ಮಾಡಿದ್ದಿ. ಆರ್ಥಿಕವಾಗಿಯೂ, ಭೌತಿಕವಾಗಿಯೂ, ಸಾಮಾಜಿಕವಾದ ರೀತಿಯಲ್ಲಿಯೂ ಕೂಡ ಆಶೀರ್ವಾದದ ಮಾರ್ಗಕ್ಕೆ ನಮ್ಮ ಸಭೆಯನ್ನು ನೀನು ಆಶೀರ್ವಾದ ಮಾಡಿ ನಡೆಸಿದ್ದಿ. ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಎಸಯ್ಯ, ನಾವು ಪ್ರಾರ್ಥಿಸ್ತೇವೆ. ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಕ್ರೈಸ್ತ ಕುಟುಂಬಕ್ಕಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಬರುತ್ತೇವೆ. ತಂದೆಯ ದೇವರೇ, ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಹಿರಿಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ತಂದೆಯೇ, ಎಲ್ಲ ಹಿರಿಯರುಗಳಿಗೆ ಆರೋಗ್ಯ ಕೊಡು, ಬಲ ಕೊಟ್ಟು, ಕ್ಷೇಮ ಕೊಟ್ಟು ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಸ್ತ್ರೀಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಪುರುಷರುಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಚಿಕ್ಕ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಯೌವನಸ್ಥ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ತಂದೆಯ ದೇವರೇ, ಪ್ರತಿಯೊಬ್ಬೊಬ್ಬರನ್ನೂ ಕೂಡ ಹೆಸರಾಗಿ ನೀನು ಆಶೀರ್ವದಿಸಿ ಆ ಮೂಲಕ ನೀನು ಮೈಮೊಂದುಕೊಳ್ಳಬೇಕಾಗಿ ಪ್ರಾರ್ಥಿಸ್ತೇವೆ. ದೇವಾದಿ ದೇವನೇ, ರಾಜಾದಿ ರಾಜನೇ, ತಂದೆಯ ದೇವರೇ,
ಸಭೆಯಲ್ಲಿ ನಡೆಯುವಂಥ ಈ ಆನ್ಲೈನ್ಗಳ ಮೂಲಕ ನಡೆಯುವಂಥ ಎಲ್ಲ ಸೇವೆಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. MIF ಸೇವೆಗಾಗಿ ಪ್ರಾರ್ಥಿಸ್ತೇವೆ, WSSಗಾಗಿ ಪ್ರಾರ್ಥಿಸುತ್ತೇವೆ, ಮಹಿಳೆಯರ ಸೇವೆಗಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುತ್ತೇವೆ, ಸಂಡೇ ಸ್ಕೂಲ್ ಸೇವೆಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಮಾತ್ರಲ್ಲದೆ ಪ್ರತಿ ಭಾನುವಾರ ನಡೆಯುವಂಥ ಈ ಆನ್ಲೈನ್ ವರ್ಷಿಪ್ ಸರ್ವಿಸ್ಗಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ತಂದೆ ದೇವರೇ, ಎಲ್ಲ ಸೇವೆಗಳನ್ನು ನಿನ್ನ ಚಿತ್ತಾನುಸಾರವಾಗಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡುತ್ತಾ ಇದ್ದೆ. ಹೌದು ಕರ್ತನೆ, ಈ ಸಂದರ್ಭದಲ್ಲಿ ಸಭೆಯ ಬಾಗಿಲುಗಳು ಮುಚ್ಚಲ್ಪಟ್ಟರೂ ಕೂಡ ಈ ಆನ್ಲೈನ್ಗಳ ಮೂಲಕ ಮನೆ ಮನೆಗೆ ತಂದೆ ದೇವರೇ ನಿನ್ನ ಶುಭ ಸಮಾಚಾರವು ಸಾರುವ ಕೃಪೆ ನೀನು ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದೆ. ನಿಮಗೆ ಸ್ತೋತ್ರ. ತಂದೆ ದೇವರೇ, ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ, ನಮ್ಮ ಸಭೆಯಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿ ಇರುವುದಾದರೆ ಅಂಥವರೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಎಸಯ್ಯ ತಂದೆ ದೇವರೇ, ನೀನು ಹೇಳಿದ್ದಿ, ನನ್ನ ಮಗನೇ, ನನ್ನ ಮಗಳೇ, ಭಯಪಡಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು, ನಾನು ನಿನಗೆ ಆರೋಗ್ಯ ಕೊಡುತ್ತೇನೆ. ಹೌದು ಸ್ವಾಮಿ, ಮುಖ್ಯವಾಗಿ ಈ ಗಳಿಗೆಯಲ್ಲಿ ಆನಂದ್ ಸ್ಟ್ಯಾನ್ಲಿ ಅವ್ರಿಗಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ತಂದೆ ದೇವರೇ, ದಿನ ಪ್ರತಿದಿನ ಅವರನ್ನು ತಾಕುತ್ತಾ ಇದ್ದೀರಿ, ಅವ್ರಿಗಿರುವಂಥ ಬಲಹೀನತೆಗಳಿಂದ ಬಿಡುಗಡೆ ಮಾಡುತ್ತಾ ಇದ್ದೀರಿ, ಸೌಖ್ಯ ಕೊಡುತ್ತಾ ಇದ್ದೀರಿ. ಇದಕ್ಕಾಗಿ ಸ್ತೋತ್ರ. ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯ ಕ್ಷೇಮವು ಆನಂದ್ ಸ್ಟ್ಯಾನ್ಲಿ ಅವರಿಗೆ ಅನುಗ್ರಹಿಸಿ, ಅವರ ಕುಟುಂಬ ಮಕ್ಕಳನ್ನು ಕಾಪಾಡಿ, ಅವರ ಅವಶ್ಯಕತೆಗಳನ್ನು ಪೂರೈಸಿ, ಆ ಮೂಲಕ ಮೈಮೊಂದುಕೊಳ್ಳಬೇಕಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಅದೇ ರೀತಿಯಲ್ಲಿ ಕರ್ತನೆ ತಂದೆ, ನಮ್ಮ ಸಭೆ ಹಿರಿಯರಾಗಿರುವಂಥ ಶ್ರೀಮತಿ ಸುಭದ್ರಮ್ಮನವ್ರಿಗಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಬರುತ್ತೇವೆ. ತಂದೆ ದೇವರೇ, ಅವರು ಕೂಡ ಅನಾರೋಗ್ಯದಲ್ಲಿದ್ದಾರೆ, ನಿನ್ನ ಕೃಪೆಯಿಂದ ಆರೋಗ್ಯ ಕೊಡುತ್ತಾ ಇದ್ದೀರಿ. ಇದಕ್ಕಾಗಿ ಸ್ತೋತ್ರ. ಇನ್ನೂ ಪರಿಪೂರ್ಣಂಥ ಸೌಖ್ಯ, ಪರಿಪೂರ್ಣಂಥ ಬಿಡುಗಡೆ ಅಮ್ಮನವರಿಗೆ ಅನುಗ್ರಹಿಸಿ, ಆ ಮೂಲಕ ಮೈಮೊಂದುಕೊಳ್ಳಬೇಕಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಇನ್ನು ಯಾರಾದರೂ ಕರ್ತನೆ ನಮ್ಮ ಸಭೆಯವರು ತಿಳಿದ ರೀತಿಯಲ್ಲಿ ನಾನಾ ಥರವಾದ ಅನಾರೋಗ್ಯಗಳಲ್ಲಿ ಇರುವುದಾದರೆ ಅಂಥವರೆಲ್ಲರಿಗಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಬರುತ್ತೇವೆ. ಪ್ರತಿಯೊಬ್ಬೊಬ್ಬರಿಗೆ ನೀನು ಯೆಹೋವ ರಾಫ ಆಗಿ ಆರೋಗ್ಯ ಕೊಟ್ಟು ನಡೆಸುವ ದೇವರಾಗಿದ್ದೆ. ನಿನಗೆ ಸ್ತೋತ್ರ. ನಿನಗೆ ಬಿದ್ದಂಥ ಬಾಸುರಗಳಿಂದ ನಮಗೆ ಆರೋಗ್ಯ ಸಿಕ್ಕಿದೆ. ಅಂಥ ಆರೋಗ್ಯವು ಬಲಹೀನತೆಯಲ್ಲಿದ್ದಂಥ ಪ್ರತಿಯೊಬ್ಬೊಬ್ಬರಿಗೂ ಕೂಡ ನೀನು ಅನುಗ್ರಹಿಸಿ, ಪ್ರತಿಯೊಬ್ಬರಿಗೆ ಆರೋಗ್ಯ ಭಾಗ್ಯ ಕ್ಷೇಮ ಶಾಂತಿ ಸಮಾಧಾನ ನೆಮ್ಮದಿ ಅನುಗ್ರಹಿಸಿ, ಆ ಮೂಲಕ ನೀನು ಮೈಮಂದುಕೊಳ್ಳಬೇಕಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ದೈವಾದ ದೇವನೇ, ರಾಜಾದಿರಾಜನೇ, ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಮ್ಮ ಸಭೆಯಲ್ಲಿ ತಂದೆಯಾದ ದೇವರ ಸಭಾಪಾಲನಾ ಸಮಿತಿಯು ಅವರು ಮಾಡಲಿಕ್ಕಿರುವಂಥ ಸೇವೆಯ ಪರಿಚಯಗಳಿಗಾಗಿ ಸ್ತೋತ್ರ ಹೇಳೋರಾಗಿದ್ದೇವೆ. ಹೌದು, ಅಂದು ಯಾವ ರೀತಿ ಕರ್ತನೆ ಆದಿ ಅಪೊಸ್ತಲಿಕರನ್ನು ನಿನ್ನ ಸಭಾ ಸೇವೆಗಾಗಿ ನೀನು ನೇಮಕ ಮಾಡಿದೆಯೋ, ಅದೇ ರೀತಿಯಲ್ಲಿ ಇಂದು ಕೂಡ ಸಭಾ ಸೇವೆಗೋಸ್ಕರ ಸಭಾ ನಾಯಕರನ್ನು ನೇಮಕ ಮಾಡಿದ್ದೆ. ನಿನಗೆ ಸ್ತೋತ್ರ ಅಪ್ಪ. ನಮ್ಮ ಸಭಾಪಾಲನಾ ಸಮಿತಿಯ ಎಲ್ಲ ಸದಸ್ಯರುಗಳಿಗಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಅವರು ಮಾಡುವಂಥ ಸಭಾ ಸೇವೆಯನ್ನು ಬಲಪಡಿಸು, ಆಶೀರ್ವಾದ ಮಾಡು. ದೇವ, ನಿನ್ನ ವಾಕ್ಯದಲ್ಲಿ ನೋಡ್ತೇವೆ, ತಂದೆಯಾದ ದೇವರ ಕ್ರಿಸ್ತನಲ್ಲಿ ಪಟ್ಟಂಥ ಶ್ರಮ ಅದು ಎಂದಿಗೂ ವ್ಯರ್ಥವಲ್ಲ ಎಂಬುದಾಗಿ. ಆದ ಕಾರಣ ಕರ್ತನೆ, ತಂದೆ ದೇವರ ಸಭಾಪಾಲನಾ ಸಮಿತಿಯ ಸದಸ್ಯರುಗಳು ಮಾಡುವಂಥ ಸಭಾ ಸೇವೆಯನ್ನು ಆಶೀರ್ವದಿಸಿ, ಅವರ ಕುಟುಂಬ ಮಕ್ಕಳನ್ನು ಕೂಡ ನೀನು ಆಶೀರ್ವಾದ ಮಾಡಬೇಕಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ದೈವಾದಿ ದೇವನೇ, ರಾಜಾದಿರಾಜನೇ, ಕರ್ತಾದಿ ಕರ್ತನೆ, ತಂದೆದ ದೇವರೇ, ನಾವು ಪ್ರಾರ್ಥಿಸುತ್ತೇವೆ. ದೇವ ತಂದೆದ ದೇವರೇ, ಇಂಥ ಭಾನುವಾರದ ಆರಾಧನೆ ಆನ್ಲೈನ್ ಮೂಲಕ ಎಲ್ಲೆಲ್ಲಿ ನಡೆಯುತ್ತಾ ಇವೆಯೋ, ಯಾವ್ಯಾವ ಸಭೆಗಳಲ್ಲಿ ತಂದೆದ ದೇವರೇ ಈ ಇಂಥ ಒಂದು ಆನ್ಲೈನ್ ಸೇವೆಯು ನಡೆಯುತ್ತಾ ಇವೆಯೋ, ಎಲ್ಲ ಆರಾಧನೆಗಳಲ್ಲಿ ನೀನು ಪ್ರಸನ್ನನಾಗಿ ನೀನು ಮಹಿಮೆ ಹೊಂದಿಕೊಳ್ಳಬೇಕಾಗಿ ಪ್ರಾರ್ಥಿಸ್ತೇವೆ. ದೈವಾದಿ ದೇವನೇ, ರಾಜಾದಿರಾಜನೇ, ಕರ್ತಾದಿ ಕರ್ತನೆ, ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ಗಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಕಾನ್ಫರೆನ್ಸಿನ ಅಧ್ಯಕ್ಷರಾಗಿರುವಂಥ ಬಿಷಪ್ NL ಕರ್ಕರೆ ಐನವ್ರಿಗಾಗಿಯೂ, ಕಮಲ್ ಕರ್ಕರೆ, ಬಿಷಪ್ ಅಮ್ಮನವ್ರಿಗಾಗಿಯೂ ಮತ್ತು ಅವ್ರು ಮಾಡಲಿಕ್ಕಿರುವಂಥ ಸೇವೆಯ ಪರಿಚಯಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವ್ರಿಗೆ ಆರೋಗ್ಯ ಭಾಗ್ಯ ಕ್ಷೇಮ ಕೊಟ್ಟು ನಿನ್ನ ರಾಜ್ಯದ ಮಹಿಮೆಗೋಸ್ಕರ ಬಲವಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಬೇಕಾಗಿ ಪ್ರಾರ್ಥಿಸ್ತೇವೆ. ಅದೇ ರೀತಿಯಲ್ಲಿ ಕರ್ತನೆ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಬೆಂಗಳೂರು ಜಿಲ್ಲೆಯ ಜಿಲ್ಲಾ ಮೇಲ್ವಿಚಾರಕರಾಗಿರುವಂಥ ರೆವರೆಂಡ್ ರವಿ ಸಬಸ್ಟಿನ್ ಐನವ್ರಿಗಾಗಿಯೂ, ಅವರ ಕುಟುಂಬ ಮಕ್ಕಳಿಗಾಗಿಯೂ ಮಾತ್ರಲ್ಲದೆ ಕರ್ತನೆ, ಈ ಜಿಲ್ಲೆಯ ಸಂಬಂಧಪಟ್ಟಂಥ ಸೇವೆಯ ಜವಾಬ್ದಾರಿಗಳು ಅವರು ಹೊಂದಿಕೊಂಡಿರುವಾಗ ಅವರ ಜವಾಬ್ದಾರಿಗಳನ್ನು, ಅವರ ಆಶಾಕಾಂಕ್ಷೆಗಳು, ಅವರ ಸಂಕಲ್ಪಗಳು ಕ್ರಿಸ್ತೇಸುವಿನ ನಾಮದಲ್ಲಿ ನೀನು ನೆರವೇರಿಸಿ
ಆ ಮೂಲಕ ಮೈ ಹೊಂದಿಕೊಳ್ಳಬೇಕಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಮಾತುಲಿ ಕರ್ತನೆ ಬಾಡುವಿನ ಶಾಲೆ ಕಾಲೇಜುಗಳನ್ನು ಆಶೀರ್ವದಿಸು. ಮತ್ತು ಈ ಬೆಂಗಳೂರು ಪಟ್ಟಣದಲ್ಲಿರುವಂಥ ಎಲ್ಲ ಮೆಥಡಿಸ್ಟ್ ಸಭೆಗಳಿಗಾಗಿಯೂ ಸಭಾ ಪಾಲಕರಿಗಾಗಿಯೂ ತಂದೆಯಾದ ದೇವರ ಅವರ ಕುಟುಂಬ ಮಕ್ಕಳಿಗಾಗಿಯೂ ಪ್ರಾರ್ಥಿಸ್ತೇವೆ. ಪ್ರತಿಯೊಬ್ಬ ಸೇವಕರುಗಳನ್ನು ಹೆಸರಿಗೆ ಆಶೀರ್ವದಿಸಿ ಆ ಮೂಲಕ ಮೈ ಹೊಂದಿಕೊಳ್ಳಬೇಕಾಗಿ ಪ್ರಾರ್ಥಿಸ್ತೇವೆ. ದೇವ, ಅದೇ ರೀತಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ ನಮ್ಮ ಬೆಂಗಳೂರು ಕಾನ್ಫರೆನ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಜಿಲ್ಲೆಗಳಿಗಾಗಿ, ಆಯಾ ಜಿಲ್ಲೆಯ ಮೇಲ್ವಿಚಾರಕರಿಗಾಗಿ, ಅವರ ಕುಟುಂಬ ಮಕ್ಕಳಿಗಾಗಿ, ಅವ್ರು ಮಾಡ್ತಿರುವಂಥ ಯಥಾರ್ಥತೆಯ ಸೇವೆಗಳಿಗಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಅನೇಕ ಕಷ್ಟಗಳಿವೆ, ಅನೇಕ ತೊಂದರೆಗಳಿವೆ, ಬಾಧೆಗಳಿವೆ. ಆದರೆ ನೀನು ಹೇಳಿದೆ, ನನ್ನ ಮಗನೇ, ನನ್ನ ಮಗಳೇ, ಭಯಪಡಬೇಡ. ಈ ಲೋಕದಲ್ಲಿ ಕಷ್ಟಗಳಿವೆ, ತೊಂದರೆಗಳಿವೆ, ಈ ಲೋಕವನ್ನು ನಾನು ಜಯಿಸಿದ್ದೇನೆ, ನೀವು ಜಯಿಸಿರಿ ಎಂಬುದಾಗಿ ಹೇಳಿದ್ದಿ. ಹೌದು ದೇವರೇ, ನಿನ್ನ ಕೃಪೆಯಿಂದ ಇದುವರೆಗೆ ನಮ್ಮ ಮೆಥಡಿಸ್ಟ್ ಸೇವೆಯನ್ನು ಬಲಪಡಿಸುತ್ತಾ ಇದ್ದೀರಿ, ಆಶೀರ್ವಾದ ಮಾಡುತ್ತಾ ಇದ್ದೀರಿ. ಎಲ್ಲ ಜಿಲ್ಲೆಗೆ ಸಂಬಂಧಪಟ್ಟಂಥ ಜಿಲ್ಲಾ ಮೇಲ್ವಿಚಾರಕರ ಸೇವೆಗಳನ್ನು ಆಶೀರ್ವಾದ ಮಾಡುತ್ತಾ ಇದ್ದೀರಿ. ಹಳ್ಳಿ ಪಳ್ಳಿಗಳಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಸಭಾ ಪಾಲಕರ ಸೇವೆಗಳನ್ನು, ಅವರ ಕುಟುಂಬ ಮಕ್ಕಳುಗಳನ್ನು ಆಶೀರ್ವಾದ ಮಾಡಿದ್ದೀರಿ. ನಿಮಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸೋರಾಗಿದ್ದೇವೆ. ದೈವಾದಿ ದೇವನೇ, ರಾಜಾದಿರಾಜನೇ, ಕರ್ತಾದಿ ಕರ್ತನೇ, ಈ ಒಂದು ಸಂದರ್ಭದಲ್ಲಿ ತಂದೆ ದೇವರೇ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಬೆಂಗಳೂರಿನಲ್ಲಿರುವಂಥ ಪೀಣಿಯ ಮೆಥಡಿಸ್ಟ್ ಚರ್ಚ್ಗಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ತಂದೆ, ಈ ದಿವಸ ತಂದೆ ದೇವರೇ 2 ಗಂಟೆಗೆ ಸುಮಾರಿಗೆ ತಂದೆದ ದೇವರೇ ಪೀಣಿಯ ಮೆಥಡಿಸ್ಟ್ ಸಭೆಯ ಸಭಾ ಪಾಲಕರುಗಳಾಗಿರುವಂಥ ರೆವರೆಂಡ್ ದೇವಪ್ರಸಾದ್ ಅಯ್ಯನವರಾದರೂ ಅಪ್ಪ ಈ ಭೂ ಯಾತ್ರೆಯನ್ನು ವಿಶ್ವಾಸ ತೀರಿಸಿ ನಿನ್ನಲ್ಲಿ ನಿದ್ರೆಗೊಂಡಿದ್ದಾರೆ. ಅಪ್ಪ, ಆಕಸ್ಮಿಕವಾದಂಥ ರೀತಿಯಲ್ಲಿ ತಂದೆ ದೇವರ ಅಯ್ಯನವರು ನಿಧಾನ ಹೊಂದಿದ್ದಾರೆ. ಅಪ್ಪ, ಅಯ್ಯನವರ ಆತ್ಮಕ್ಕೆ ಶಾಂತಿ ಸಮಾಧಾನವನ್ನು ನೀಡು. ಅವ್ರು ಬಿಟ್ಟು ಹೋಗಿರುವಂಥ ಅಮ್ಮನವರಾಗಿರುವಂಥ ರೂಪ ಅಮ್ಮನವರು, ಅವರು ಕೊಟ್ಟದ ಮುದ್ದು ಮಕ್ಕಳನ್ನು ತಂದೆ ನೀನು ಸಂತೈಸು. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಎದುರದಿರಲಿ. ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಭಾಳ ಬಿಡಾರಗಳಿವೆ, ಇಲ್ಲದಿದ್ದು ನಾನು ಹೇಳುತ್ತಿದ್ದೇನೆ, ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ಹಿಂತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗುತ್ತೇನೆ ಎಂಬುದಾಗಿ ಒಂದು ನಿರೀಕ್ಷಣೆ ಕೊಟ್ಟಿದ್ದಂಥ ನಿರೀಕ್ಷಣೆ ತಂದೆ ದೇವರ ಕುಟುಂಬಕ್ಕೆ ಅನುಗ್ರಹಿಸಬೇಕಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುತ್ತೇವೆ. ದೈವಾದಿ ದೇವನೇ, ರಾಜಾದಿರಾಜನೇ, ಕರ್ತಾದಿ ಕರ್ತನೆ, ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ನಮ್ಮ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಭಾರತ ದೇಶದ ಪ್ರಧಾನಿಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ತಂದೆ, ನಮ್ಮ ಭಾರತ ದೇಶದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಅನುಗ್ರಹ ಮಾಡು. ಈ ಒಂದು ಸಂದರ್ಭದಲ್ಲಿ ಕರ್ತನೆ, ಪ್ರಪಂಚವನ್ನೇ ಕೆಳಗೆ ಮೇಲೆ ಮಾಡಿದಂಥ ಈ ಕೋವಿಡ್-19ಗೋಸ್ಕರ ಕೂಡ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇನೆ. ಒಂದು ಕಡೆ ಕೋವಿಡ್-19ನಿಂದ ಜನರು ಕರ್ತನೆ ಸಾಯುತ್ತಾ ಇದ್ದಾರೆ, ಅನಾರೋಗ್ಯದಲ್ಲಿ ನರಳುತ್ತಾ ಇದ್ದಾರೆ. ಒಂದು ಕಡೆಯಿಂದ ಕರ್ತನೆ ತೂಫಾನಿದೆ, ಒಂದು ಕಡೆಯಿಂದ ತಂದೆಯಾದ ದೇವರೇ ಈ ಒಂದು ಮಳೆ ಇದೆ ಕರ್ತನೆ. ತಂದೆ, ಒಂದು ಕಡೆ ಯುದ್ಧಗಳಾಗುತ್ತಾ ಇವೆ, ಒಂದು ಕಡೆ ಕರ್ತನೆ ಗಲಿಬಿಲಿಗಳಾಗುತ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಏಸಯ್ಯ, ನೀನೊಬ್ಬನೇ ನಮಗೆ ಶಾಂತಿ ಕೊಡುವ ದೇವರು. ನೀನು ಶಾಂತಿಗೆ ಕಾರಣನು, ನೀನು ಗಲಿಬಿಲಿಗೆ ಕಾರಣನು ಅಲ್ಲ ಏಸಯ್ಯ. ಆದ ಕಾರಣ ನಮ್ಮ ಭಾರತ ದೇಶದಲ್ಲಾಗಲಿ, ನಮ್ಮ ಪ್ರಪಂಚದಲ್ಲಾಗಲಿ ನಿನ್ನ ಶಾಂತಿ ಸಮಾಧಾನ ಕೊಟ್ಟು ನಡೆಸಬೇಕಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಗನೆ ಶೀಘ್ರದಲ್ಲಿ ಈ ಕೋವಿಡ್-19 ಹೊರಟು ಹೋಗ್ಲಿಕ್ಕೆ ಆಗುತ್ತೆ. ನಿನ್ನ ಕೃಪಾ ಸಹಾಯವನ್ನು ನೀಡು. ಯೇಸುವಿನ ನಾಮದಲ್ಲಿ ಮುಚ್ಚಲ್ಪಟ್ಟಂಥ ಶಾಲೆ ಕಾಲೇಜುಗಳ ಬಾಗಿಲುಗಳು ತೆರೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಮುಚ್ಚಲ್ಪಟ್ಟಂಥ ತಂದೆ ಆಫೀಸ್ ಬಾಗಿಲುಗಳು ತೆರೆಯಲ್ಪಡಲಿ. ಮುಚ್ಚಲ್ಪಟ್ಟಂಥ ಸಭೆ ಬಾಗಿಲುಗಳು ಶೀಘ್ರದಲ್ಲಿ ತೆರೆಯಲಿಕ್ಕಾಗುವಂತೆ ಕೃಪಾ ಸಹಾಯವನ್ನು ನೀಡಬೇಕಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಆ ರೀತಿ ಮಾಡಿದ್ದೀನಿ, ನಿನಗೆ ಸ್ತೋತ್ರ. ನಮ್ಮ ಭಾರತ ದೇಶದಲ್ಲಿ ಶಾಂತಿ ಸಮಾಧಾನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮಾತುಳದೆ ಕರ್ತನೆ, ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ರಾಜ್ಯದಲ್ಲಿಯೂ ಕರ್ತನೆ ಎಲ್ಲ ಪೊಲಿಟಿಕಲ್ ಲೀಡರ್ಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರತಿಯೊಬ್ಬೊಬ್ಬರನ್ನು ನೀನು ಹೆಸರಿಗೆ ಆಶೀರ್ವದಿಸಿ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ನಿನ್ನ ಒಂದು ಶಾಂತಿ, ನಿನ್ನ ಕೃಪೆ, ನಿನ್ನ ಸಮಾಧಾನ ನಮಗೆ ಅನುಗ್ರಹಿಸ್ತಾ ಬರಬೇಕಾಗಿ ಪ್ರಾರ್ಥಿಸ್ತೇವೆ. ದೇವರೇ, ತಂದೆದ ದೇವರೇ, ನಮ್ಮ ಪ್ರಾರ್ಥನೆ ಕೇಳಿದೆ, ನಿಮಗೆ ಸ್ತೋತ್ರ. ತಿರುಗೊಂದು ಆವರ್ತಿ ದೇವ, ಈ ವಿಲ್ಸನ್ ಗಾರ್ಡನ್ ಸಭೆ ಹಿರಿಯ ಬೋಧಕರಾಗಿರುವಂಥ ರೆವರೆಂಡ್ ಎಸ್ ಸುಮಿತ್ರಯ್ಯನವರಿಗಾಗಿ ಪ್ರಾರ್ಥಿಸ್ತೇವೆ. ಅವರು ಬಲಹೀನತೆ ಅವಸ್ಥೆಯಲ್ಲಿದ್ದಾರೆ. ತಂದೆಯಾದ ದೇವರೇ, ಬಲಹೀನತೆಯಲ್ಲಿಯೇ ಬಲಪೂರ್ಣ ಸಾಧಕವಾದದ್ದು ಎಂಬುದಾಗಿ ಹೇಳಿದ್ದಿ. ಬಲವನ್ನು ಕೊಟ್ಟು, ಕ್ಷೇಮವನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಶೀಘ್ರದಲ್ಲಿನ ಸೇವೆಯಲ್ಲಿ ನಿಂತುಕೊಳ್ಳಿಕ್ಕಾಗುವಂಥ ಕೃಪೆಯು ಅಯ್ಯನವರಿಗೆ, ಅಮ್ಮನವರಿಗೆ ಮತ್ತು ಮಕ್ಕಳಿಗೆ ಅನುಗ್ರಹಿಸಬೇಕಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಅಲ್ಪ ಸೇವಕರಂತ ನನ್ನನ್ನು, ನನ್ನ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಮಾತುಳದೆ ಕರ್ತನೆ, ಆಫೀಸ್ ಸೇವೆಯನ್ನು ನೋಡಿಕೊಂಡು ಹೋಗುತ್ತಿರುವಂಥ ಜಾನ್ಸನ್ ಅವರಿಗಾಗಿಯೂ ಅವರ ಕುಟುಂಬ ಮಕ್ಕಳಿಗಾಗಿಯೂ ಪ್ರಾರ್ಥಿಸ್ತೇವೆ. ಅವರನ್ನು ಕೂಡ ಆಶೀರ್ವದಿಸಿ ನಡೆಸು. ಆರೋಗ್ಯ ಭಾಗ್ಯ ಕ್ಷೇಮದಲ್ಲಿ ಅವರನ್ನು ಕಾಪಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಮಾತುಳದೆ ಕರ್ತನೆ, ನಮ್ಮ ಸಭೆಯ ಚರ್ಚ್ ಸೆಕ್ಸ್ಟನ್ ಆಗಿರುವಂಥ ರವಿ ಕುಮಾರ್ ಅವರಿಗಾಗಿ, ಅವರ ಕುಟುಂಬ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ.
ಅವರು ಮಾಡುವಂಥ ಸೇವೆಯನ್ನು ಆಶೀರ್ವದಿಸು. ಅವರು ಕೂಡ ಆರೋಗ್ಯ ಭಾಗ್ಯಕ್ಷೇಮವನ್ನು ಕೊಟ್ಟು ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಈ ದಿನದ ಸ್ತುತಿ ಆರಾಧನೆ ತಂದೆ ದೇವರೇ ನಿಶ್ಚಿತಕ್ಕೆ ಒಪ್ಪಿಸ್ತೇವೆ. ಸ್ತುತಿ ಆರಾಧನೆಯನ್ನು ಲೀಡ್ ಮಾಡುವಂಥ ಎಲ್ಲ ನಮ್ಮ ಸಭೆಯ ಕ್ವಾಯ್ ಟೀಮ್ ಮಕ್ಕಳನ್ನು ಆಶೀರ್ವಾದ ಮಾಡು. ಪರಿಶುದ್ಧಾತ್ಮನ ಅಭಿಷೇಕವನ್ನು ತುಂಬಿಸಿ ಬಲವಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ನಿನ್ನ ರಾಜ್ಯದ ಮಹಿಮೆಗೋಸ್ಕರ ಮಾತಾಡಲಿಕ್ಕೆ ಕರ್ತನೆ. ಈ ಭಾನುವಾರದ ಆರಾಧನೆಯಲ್ಲಿ ನಮ್ಮೆಲ್ಲರಿಗೋಸ್ಕರ ದೈವ ಸಂದೇಶವನ್ನು ಹೇಳಲಿಕ್ಕಿರುವಂಥ ನಿನ್ನ ಪ್ರಿಯ ಸೇವಕರು, ನಮ್ಮ ಆತ್ಮೀಯರಾಗಿರುವಂಥ ಜೇಮ್ಸ್ ಥಾಮಸ್ ಅವ್ರಿಗಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಅವರನ್ನು ಬಲವಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಬೇಕಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಲಿ. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ನಮಗೆ ಸದುತ್ತರ ಕೊಟ್ಟಿದ್ದೆ, ನಿನಗೆ ಸ್ತೋತ್ರ. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಪಡೆದುಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಅನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪುಗಳನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧದೆ ಸೇರಿಸೋದೆ ಕೇಳಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನಗಾಗಲಿ ಸ್ವಾಮಿ, ಆಮೇನ್. ಕ್ರಿಸ್ತನಲ್ಲಿ ಪ್ರಿಯರೇ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ವಿಲ್ಸನ್ ಗಾರ್ಡನ್ ಮೆಥೋಡಿಸ್ಟ್ ಸಭೆಯ ಕ್ವೈರ್ ಟೀಮ್ ಅವರು ಮುಂದೆ ಬಂದು ನಮ್ಮೆಲ್ಲರನ್ನು ಸ್ತುತಿ ಆರಾಧನೆಗಳಲ್ಲಿ ನಡೆಸಿಕೊಡುವಂತೆ ಅವರಲ್ಲಿ ಕೇಳಿಕೊಳ್ಳುವರಾಗಿದ್ದೇವೆ. ಯಾವಾಗಲೂ ಪ್ರಾರ್ಥನೆಯಲ್ಲಿ
ದೇವರನ್ನು ಸ್ತುತಿಸಿ ಕೊಂಡಾಡಿದ್ದೇವೆ. ಈ ಒಂದು ಸಮಯದಲ್ಲಿ ನಾವು ದೇವರನ್ನು ಆರಾಧನೆ ಮಾಡಿಕೊಳ್ಳೋಣ. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನಿಂಬೆ ಹಾಡನ್ನು ಹಾಡಿ ದೇವರನ್ನು ಆರಾಧನೆ ಮಾಡಿಕೊಳ್ಳೋಣ. ಸ್ತೋತ್ರಕ್ಕೂ ಗೌರವ
ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆ ಆರಾಧಿಸುವೆನು. ನಿನ್ನ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ. ನಿನ್ನ ಮನ ತುಂಬಿ ಆರಾಧಿಸುವೆನು. ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆ ಆರಾಧಿಸುವೆನು. ಆರಾಧಿಸುವೆನು ನಿನ್ನ ಯೇಸುವೇ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ ಯೇಸುವೇ. ಆರಾಧಿಸುವೆನು ನಿನ್ನ. ಪ್ರಿಯರೇ, ಈ ಒಂದು ಭಾನುವಾರದ ಆರಾಧನೆಗಾಗಿ ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆರಿಸಿಕೊಳ್ಳುವಂಥ ಭಾಗವು ಪೌಲನು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನಗಳು 4ರಿಂದ 9 ದೇವರ ವಾಕ್ಯವನ್ನು ಓದಿ ನಾವು ಕೇಳಿಸಿಕೊಳ್ಳೋಣ. ಇಂದಿನ ಭಾನುವಾರದ ಆರಾಧನೆಯಲ್ಲಿ ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆರಿಸಿಕೊಳ್ಳುವಂಥ ವೇದ ಭಾಗವು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನಗಳು 4ರಿಂದ 9 ನಾವು ಓದಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಕ್ರೈಸ್ತರಲ್ಲಿ ತೋರತಕ್ಕ ಸದ್ಗುಣಗಳು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲೂ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತೇಸುವಿನಲ್ಲಿ ಕಾಯುವುದು. ಕಡೆ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರವಾಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ, ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು ಎಂಬುದೇ. ಓದಿರುವಂಥ ಭಾಗವು ತಂದದ ದೇವರು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಕ್ರಿಸ್ತನಲ್ಲಿ ನನ್ನ ಆತ್ಮೀಯ ಸಭೆಗೆ ಸಾರಿ ತಿಳಿಸಬೇಕಾದಂಥ ಹಲವಾರು ಪ್ರಕಟಣೆಗಳು ಈ ರೀತಿಯಾಗಿರುವಂಥವುಗಳಾಗಿವೆ. ಈ ಪ್ರಕಟಣೆಗಳನ್ನು ನಾವು ಕೇಳಿಸ್ಕಿಂತ ಮುಂಚಿತವಾಗಿ ಈ ಪರಿಶುದ್ಧವಾದಂಥ ಭಾನುವಾರದ ಆರಾಧನೆಯಲ್ಲಿ ನಿಮ್ಮೆಲ್ಲರನ್ನೂ ಕೂಡ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಸ್ವಾಗತ ಬಯಸೋರಾಗಿದ್ದೇವೆ. ಸಭೆಗೆ ಸಾರಿ ತಿಳಿಸಬೇಕಾದಂಥ ಪ್ರಕಟಣೆಗಳು: ಮುಂದಿನ ಭಾನುವಾರದ ಆನ್ಲೈನ್ ಆರಾಧನೆ ಸರಿಯಾಗಿ ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭವಾಗುವಂಥದ್ದಾಗಿದೆ. ಆದ ಕಾರಣ ದಯಮಾಡಿ ಕುಟುಂಬ ಸಮೇತವಾಗಿ ಈ ಆನ್ಲೈನ್ನಲ್ಲಿ ನಡೆಯುವಂಥ ಆರಾಧನೆಗಳಲ್ಲಿ ಭಾಗವಹಿಸಿ ದೇವರ ವಾಕ್ಯಗಳನ್ನು ಕೇಳಿ, ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟಂಥ ದೇವರ ವಾಕ್ಯ, ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟಂಥ ಸ್ತುತಿ ಆರಾಧನೆಗಳನ್ನು ನೋಡಿ ಕೇಳಿ ದೇವರಿಂದ ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳೋರಾಗಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಈಗಾಗಲೇ ತಾವೆಲ್ಲರೂ ಕೂಡ ಸಭಾ ಸೇವೆ ನಿಮಿತ್ತವಾಗಿ ನಿಮ್ಮ ಹೃದಯಪೂರ್ವಕವಾದಂಥ ಕಾಣಿಕೆಗಳನ್ನು, ಸಂತೋಷಪೂರ್ವಕವಾದಂಥ ಕಾಣಿಕೆಗಳನ್ನು ಆನ್ಲೈನ್ಗಳ ಮೂಲಕ ತಾವು ಕಳಿಸುತ್ತಾ ಇದ್ದ ವಿಧಾನಕ್ಕಾಗಿ ನಿಮ್ಮೆಲ್ಲರನ್ನು ಕೂಡ ನಾವು ವಂದನೆಗಳನ್ನು ಸಲ್ಲಿಸೋರಾಗಿದ್ದೇವೆ. ತಂದೆಯ ದೇವರು ನಿಮ್ಮೆಲ್ಲರನ್ನು ಕೂಡ ಹೇರಳವಾಗಿಯೂ ಸಮೃದ್ಧಿಯಾಗಿಯೂ
ಆಶೀರ್ವದಿಸುವಂತೆ ಕ್ರಿಸ್ತನಲ್ಲಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಒಂದು ಮದುವೆಯ ಪ್ರಕಟಣೆ ಇರುವಂಥದ್ದಾಗಿದೆ. ಮದುವೆಯ ಪ್ರಕಟಣೆ ನಮ್ಮ ಸಭೆಯ ಸದಸ್ಯರುಗಳಾದ ಶ್ರೀಮಾನ್ ಶೇರಿ ಬ್ರೌನ್, ಶ್ರೀಮತಿ ಗ್ಲೋರಿ ಪ್ರಿಸಿಲ್ಲಾ ಎಂಬವರ ಮಗಳಾದ ರೇಚಲ್ ನತಾಲಿಯಾ ಎಂಬಾಕೆಗೂ ಹಾಗೂ CSI ಶಾಂತಿ ಚರ್ಚ್ ಸಭೆಯ ಸದಸ್ಯರುಗಳಾದ ಶ್ರೀಮಾನ್ ಫ್ರ್ಯಾಂಕ್ಲಿನ್ ಪ್ರೇಮಾನಂದ್ ಇವರ ಮಗನಾದ ಕ್ರಿಸ್ಟೋಫರ್ ಎಂಬಾತನಿಗೂ ದಿನಾಂಕ 21 ಆಗಸ್ಟ್ 2020 ಶುಕ್ರವಾರರಂದು ಬೆಳಿಗ್ಗೆ 11:30 CSI ಶಾಂತಿ ಚರ್ಚ್ನಲ್ಲಿ ಈ ಪರಿಶುದ್ಧ ಮದುವೆಯು ಗುರು ಹಿರಿಯರಿಂದ ಜರುಗಿಸಲ್ಪಡುತ್ತದೆ. ಈ ಮದುವೆಯ ಸಂಬಂಧವಾಗಿ ಏನಾದರೂ ಅಡ್ಡಿ ಅಭ್ಯಂತರಗಳು ಇರುವುದಾದರೆ ಸಭಾಪಾಲಕರುಗಳಿಗೆ ಲಿಖಿತ ಮೂಲಕ ತಿಳಿಸತಕ್ಕದ್ದು. ಈ ಮದುವೆಯ ಪ್ರಕಟಣೆ ಇದು 3ನೇ ಪ್ರಕಟಣೆಯಾಗಿರುವಂಥದ್ದಾಗಿದೆ. ದೇವರು ಈ ಆಗಲಿಕ್ಕಿರುವಂಥ ಈ ಮದುವೆಯನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿರುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ವಾರದಲ್ಲಿ ನಮ್ಮ ಸಭೆಗೆ ಸಂಬಂಧಪಟ್ಟಂಥ ಕ್ರೈಸ್ತ ವಿಶ್ವಾಸಿಗಳು ತಮ್ಮ ಜನ್ಮದಿನವನ್ನು ಮಾತ್ರವಲ್ಲದೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳಲಿಕ್ಕಿದ್ದಾರೆ. ಅವರ ಹೆಸರುಗಳು ಈ ರೀತಿಯಾಗಿವೆ. ದಿನಾಂಕ 16 ಆಗಸ್ಟ್ರಂದು ರತನ್ ಯೇಸುದಾಸ್, ರವಿಕುಮಾರ್ ಸಾಮ್ವೇಲ್. ದಿನಾಂಕ 17 ಆಗಸ್ಟ್ರಂದು ಅನ್ನಾ ಜರುಷಾ ಜಗದೀಶ್, ಸುವರ್ಣ ಜೈಸೂರ್. ದಿನಾಂಕ 18 ಆಗಸ್ಟ್ರಂದು ದಯಾನಂದ್ ಹರ್ನೆಸ್ ಪಾಲ್, ಈವ್ ಎವೆಂಜಲಿನ್ ಪ್ರವೀಣ್, ಜೋನಾ ಶದ್ರಕ್, ಜಾನ್ ಪ್ರವೀಣ್ ಕುಮಾರ್. ದಿನಾಂಕ 20 ಆಗಸ್ಟ್ರಂದು ಜೋಸೆಫ್ ಡಿ, ನಿರ್ಮಲಾ ಜೋಸೆಫ್, ಶಾಂತಕುಮಾರ್ BT, ಪೌಲ್ರಾಜ್ ಎಸ್ ವೇದರಾತಿ. ದಿನಾಂಕ 21 ಆಗಸ್ಟ್ರಂದು ಜಾಶುವಾ ದಯಾನಂದ್, ಫ್ರಾನ್ಸಿ ಮೈಕಲ್, ಕಾರುಣ್ಯ ಹೆಲನ್ ಎಸ್. ದಿನಾಂಕ 22 ಆಗಸ್ಟ್ರಂದು ಲಿಲ್ಲಿ ಸಾಮ್ವೇಲ್. ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂಥವರ ಹೆಸರುಗಳು ಈ ರೀತಿಯಾಗಿವೆ. ದಿನಾಂಕ 17 ಆಗಸ್ಟ್ರಂದು ಜಾಕೋಬ್ ಕ್ರೋ ಜೋಸೆಫ್, ಶ್ರೀಮತಿ ರೀನಾ. ತಂದದ ದೇವರು ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳುವಂಥವರನ್ನು ಹಾಗೂ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂಥವರನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸುವಂತೆ ನಾವೆಲ್ಲರೂ ನಮ್ಮ ತಲೆಗಳನ್ನು ಭಾಗಿಸೋಣ. ಇವರಿಗಾಗಿ ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡೋದಂಥ ನಮ್ಮ ಪರಲೋಕದ ಒಡೆಯನಾದ ದೇವರೇ, ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕರ್ತನು ನೀನಾಗಿದ್ದಿ ಸ್ವಾಮಿ. ನಿನ್ನ ಕೃಪಾಶೀರ್ವಾದದ ಮೇರೆಗೆ ಈ ವಾರದಲ್ಲಿ ನಮ್ಮ ಸಭೆಯ ಸದಸ್ಯರುಗಳು ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಾ ಇದ್ದಾರೆ. ದೇವರೇ, ಜನ್ಮದಿನವನ್ನು ಆಚರಿಸಿಕೊಳ್ಳಲಿಕ್ಕಿರುವಂಥ ಈ ನಿನ್ನ ಪ್ರಿಯ ಮಕ್ಕಳನ್ನು ಇದುವರೆಗೂ ನೀನು ಕಾಯ್ದು ಕಾಪಾಡಿ ನಡೆಸಿದ್ದಿ. ನಿನ್ನ ವಾಕ್ಯವು ಇವರ ಕಾಲಿಗೆ ದೀಪವು, ಮಾರ್ಗಕ್ಕೆ ಬೆಳಕಾಗಿ ನಡೆಸಿದ್ದಿ. ಕೇಡುಗಳಿಂದ, ಗಂಡಾಂತರಗಳಿಂದ, ಅಪಘಾತಗಳಿಂದ ಬರುವಂಥ ಎಲ್ಲ ರೋಗಗಳಿಂದ ನೀನು ರಕ್ಷಿಸಿ ಕಾಪಾಡಿ ಅವರ ಜೀವಿತದಲ್ಲಿ ಹೊಸ ವರ್ಷ ನೋಡು ಮಾಡಿಕೊಟ್ಟಿದ್ದಿ. ನಿನಗೆ ಸ್ತೋತ್ರ ತಂದೆ. ಈ ಹೊಸ ವರ್ಷದಲ್ಲಿ ಹೊಸ ಆಶೀರ್ವಾದಗಳು ಅವರಿಗೆ ಪ್ರಾಪ್ತಿಯಾಗಲಿಕ್ಕಾಗುವಂತೆ ನೀನು ಕೃಪೆ ನೀಡು. ಆರೋಗ್ಯ ಭಾಗ್ಯ ಕ್ಷೇಮವನ್ನು ಅನುಗ್ರಹಿಸು. ಅವ್ರು ಮಾಡಲಿಕ್ಕಿರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಅದೇ ರೀತಿಯಲ್ಲಿ ದೇವ, ನಾವು ಪ್ರಾರ್ಥಿಸುತ್ತೇವೆ ಈ ಒಂದು ವಾರದಲ್ಲಿ ತಮ್ಮ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂಥ ಕುಟುಂಬವನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ತಂದೆದ ದೇವರೇ, ಮದುವೆ ಅನ್ನುವಂಥದ್ದು ನಿನ್ನಿಂದ ಸ್ಥಾಪಿಸಲ್ಪಟ್ಟಂಥ ಘನವಾದ ಸ್ಥಿತಿಯಾಗಿದೆ ಸ್ವಾಮಿ. ತಂದೆದ ದೇವರ ಆ ಕುಟುಂಬವನ್ನು ನೀನು ಕಟ್ಟಿದ್ದಿ.
ಇದುವರೆಗೂ ಅವರನ್ನು ಆಶೀರ್ವಾದ ಮಾಡಿದ್ದಿ. ನಿನ್ನ ಪರಿಶುದ್ಧ ಘನಗಳ ನಾಮಕ್ಕೆ ಅನಂತ ಅನಂತ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಮಾತ್ರಲ್ಲದೆ ಕರ್ತನೆ, ಅವರು ಹಮ್ಮಿಕೊಂಡಿರುವಂಥ ಯೋಚನೆಗಳನ್ನು ಕ್ರಿಸ್ತೇಸುವಿನ ನಾಮದಲ್ಲಿ ನೆರವೇರಿಸಿ ಆ ಮೂಲಕ ನೀನು ಮಹಿಮೆ ಹೊಂದಿಕೊಳ್ಳಬೇಕಾಗಿ ಕ್ರಿಸ್ತೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕ್ರಿಸ್ತನಲ್ಲಿ ಪ್ರಿಯರೇ, ಇದುವರೆಗೂ ನಾವು ತಂದೆಯ ದೇವರನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆಯೇ ಆರಾಧನೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ದೇವರ ವಾಕ್ಯಕ್ಕೋಸ್ಕರ ನಮ್ಮನ್ನು ನಾವೇ ಸಿದ್ಧತೆ ಮಾಡುವ ಹಾಗೆಯೇ ಇದ್ದ ಸ್ಥಳದಲ್ಲಿಯೇ ತಾವೆಲ್ಲರೂ ಎದ್ದು ನಿಂತ್ಕೊಳ್ಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಡುವಂಥ ಸಭಾ ಸಂಗೀತಗಳಲ್ಲಿ 215ನೇ ಸಂಗೀತ ಒಂದೇ ಚರಣ ಮಾತ್ರ ನಾವು ಆಡಿದ ತರುವಾಯ ದೇವರ ವಾಕ್ಯವನ್ನು ನಮ್ಮ ಸಭೆಯ ಯವನಸ್ಥ ಮಗನಾಗಿರುವಂಥ ಜೇಮ್ಸ್ ಥಾಮಸ್ ಇವರಿಂದ ದೈವ ಸಂದೇಶವನ್ನು ಕೇಳಿಸಿಕೊಳ್ಳೋಣ. ದಯಮಾಡಿ ಸಭೆಯವರು ಇದ್ದ ಸ್ಥಳದಲ್ಲಿಯೇ ಎದ್ದು ನಿಂತ್ಕೊಳ್ಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಿದ್ಧವಾಗಿದೆ ನನ್ನ ಕೂಡ ಮಾತಾಡು, ನಿನ್ನ ಧ್ವನಿ ಕೇಳಬೇನೆ, ಇರಲಿಷ್ಟವಿಲ್ಲ ನಾನು ಕೇಳುತ್ತೀರೆ, ನನಗೇನು ಮೊದಲನೇದಾಗಿ ನಾನು ತಂದೆಯಾದ ದೇವರಿಗೆ ವಂದನೆಯನ್ನು ಸಲ್ಲಿಸುವಂತವನಾಗಿದ್ದೇನೆ ಮತ್ತು ಸಭಾಪಾಲಕರಿಗೂ ಸಭಾಪಾಲನಾ ಸಮಿತಿಯ ಸದಸ್ಯರಿಗೂ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೋಸ್ಕರ ನಾನು ಅವರಿಗೂ ಸಹ ಧನ್ಯವಾದವನ್ನು ಸಲ್ಲಿಸುವಂತವನಾಗಿದ್ದೇನೆ ಮತ್ತು ಈ ಆನ್ಲೈನ್ ಸರ್ವಿಸಲ್ಲಿ ಭಾಗಿಯಾಗ್ತಾ ಇರುವಂಥ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದವನ್ನು ಮತ್ತು ವಂದನೆಯನ್ನು ಸಲ್ಲಿಸುವಂತವನಾಗಿದ್ದೇನೆ. ನಮ್ಮ ಸತ್ಯವೇದಗಳನ್ನು ತೆಗೆದುಕೊಂಡು ನಾವು ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ ಸ್ವಾಮಿ, ಒಂದು ಸುಂದರವಾದ ಸಮಯವನ್ನು ಕೊಟ್ಟಿದ್ದೀರೋ ಅದಕ್ಕೋಸ್ಕರ ಸ್ತೋತ್ರ ಹೇಳುವಂಥವರಾಗಿದ್ದೇವೆ. ಹೌದು ತಂದೆ ಸ್ವಾಮಿ, ನಾವೀಗ ನಿನ್ನ ವಾಕ್ಯದ ಧ್ಯಾನವನ್ನು ಮಾಡಲು ಹೋಗುತ್ತಾ ಇರುವಾಗ ತಂದೆ ಸ್ವಾಮಿ, ನಮ್ಮ ಹೃದಯಗಳನ್ನು ತಂದೆ ಸ್ವಾಮಿ ನೀವು ಸಿದ್ಧ ಮಾಡಬೇಕಾಗಿ ನಾವು ಬಿಡುವಂಥವರಾಗಿದ್ದೇವೆ. ತಂದೆ ಸ್ವಾಮಿ, you unite our hearts, Lord. Unite our eyes and ears so that we could see the truth that you have hidden in your word. ಹೌದು ತಂದೆ ಸ್ವಾಮಿ, ನಮಗೆ ತಿಳಿಯಪಡಿಸಬೇಕಾದಂಥ ನಿನ್ನ ಒಂದು ವಾಕ್ಯದ ಒಂದು ಗೂಢಾರ್ಥಗಳನ್ನು ತಂದೆ ಸ್ವಾಮಿ ನೀವು ನಮಗೆ ತಿಳಿಯಪಡಿಸಬೇಕಾಗಿ ನಾವು ಬೇಡುವಂಥವರಾಗಿದ್ದೇವೆ. ತಂದೆ ಸ್ವಾಮಿ, ಇಲ್ಲಿ ತಲೆಬಾಗಿರ್ತಕ್ಕಂಥ ನಮ್ಮೆಲ್ಲರನ್ನು ಕೈಗೊಪ್ಪಿಸಿಕೊಡುವಂಥವರಾಗಿದ್ದೇವೆ. ನೀವು ನಮ್ಮೊಟ್ಟಿಗೆ ಮಾತನಾಡ್ರಿ ಎಂದು ಬೇಡುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡುವಂದೇವೆ ತಂದೆಯೇ, ಆಮೇನ್. ಒಬ್ಬ ಯವನಸ್ಥನು ಕೆಲಸಕ್ಕಾಗಿ ಹುಡುಕುತ್ತಾ ಇರುವಂಥ ಸಂದರ್ಭದಲ್ಲಿ ಅವನಿಗೆ ಒಂದು ನ್ಯೂಸ್ ಪೇಪರ್ ಸಿಗುತ್ತೆ. ಆ ನ್ಯೂಸ್ ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟನ್ನು ನೋಡ್ತಾನೆ. ಏನೆಂಬುದಾಗಿ ನಾವು ನೋಡುವಾಗ, ಕೆಲಸಕ್ಕೆ ನಾವು ಹುಡುಕುತ್ತಾ ಇದ್ದೇವೆ, ಯಾರಾದರೂ ಇಷ್ಟವಿದ್ದಲ್ಲಿ ಅಪ್ಲೈ ಮಾಡಬಹುದು ಎಂಬುದಾಗಿ ಒಂದು ನ್ಯೂಸ್ ಬಂದಿರುತ್ತೆ. ಆ ನ್ಯೂಸನ್ನು ಓದಿದ ತಕ್ಷಣ ಯುವಕನಿಗೆ ನಾನು ಅಪ್ಲೈ ಮಾಡಬೇಕು ಅಂತ ಒಂದು ಆಸೆ ಆಗುತ್ತೆ. ಆಸೆ ಆಗಿ ಅವನು ಅಪ್ಲೈ ಮಾಡ್ತಾನೆ.
ಸೊ ಆ ಒಂದು ಕೆಲಸ ಕೊಡುವಂಥವರು ಇಂಟರ್ವ್ಯೂಗೆ ಕರಿತಾ ಇರ್ತಾರೆ. ಸೊ ಒಂದು ಸತಿ ಇಂಟರ್ವ್ಯೂಗೆ ಹೋಗಿರುವಾಗ ಈ ಯುವಕನು ಕಾಯ್ತಾ ಇರ್ತಾನೆ. ಇವನ ಒಂದು ಸರದಿ ಬಂದಾಗ ಒಳಗಡೆ ಕರೀತಾರೆ. ಸೊ ಒಳಗಡೆ ಕರೆದಾಗ ಇಂಟರ್ವ್ಯೂ ಮಾಡುತ್ತಾ ಇರುವಂಥವರು ಒಂದು ವಯಸ್ಸಾಗಿರುವಂಥ ಒಬ್ಬ ವ್ಯಕ್ತಿ. ಸೊ ಅವರು ಬಂದ್ಬಿಟ್ಟು ಈ ಯುವಕನಿಗೆ, ನೋಡಪ್ಪ, ಇಂಟರ್ವ್ಯೂ ಎಲ್ಲ ಏನಿಲ್ಲ, ನಾನು ಕೆಲಸ ಏನೆಂಬುದಾಗಿ ಹೇಳುತ್ತೇನೆ, ನಿನಗೆ ಇಷ್ಟ ಇದ್ದರೆ ಇಲ್ಲಿ ಇರಬಹುದು, ಇಲ್ಲ ಆದರೆ ಹೊರಗಡೆ ಹೋಗಬಹುದು ಎಂಬುದಾಗಿ ಆ ವಯಸ್ಸಾಗಿರುವಂಥ ಒಬ್ಬ ವ್ಯಕ್ತಿ ಹೇಳುತ್ತಾರೆ. ಸೊ ಆಗ ಏನಾಗುತ್ತೆ ಅಂದರೆ ಯುವಕನಿಗೆ ಇನ್ನೊಂದು ಸ್ವಲ್ಪ ಖುಷಿ ಆಗುತ್ತೆ. ಯಾಕೆಂದರೆ ಇಂಟರ್ವ್ಯೂ ಏನೂ ಇಲ್ಲ. ಸೊ ಅವರು ನನಗಿಷ್ಟ ಆದರೆ ಕೆಲ್ಸಕ್ಕೆ ಬಾ, ಇಲ್ಲ ಅಂದರೆ ಬೇಡ ಅಂತಿದ್ದಾರೆ ಅಂತ ಯುವಕನಿಗೆ ಸ್ವಲ್ಪ ಖುಷಿ ಆಗುತ್ತೆ. ಸೊ ಆ ಖುಷಿಯಾಗಿ ಕಾಯ್ತಾ ಇರಬೇಕಾದ್ರೆ ಅವ್ರ ಕೆಲಸ ಏನೆಂಬುದಾಗಿ ಅವ್ರು ಹೇಳುತ್ತಾರೆ. ನನಗೆ ಹಲವಾರು ಚಿಂತೆ ಆಗಿದೆ, ನನಗೆ ತುಂಬ ವಯಸ್ಸಾಗೋಗಿದೆ, ಆಮೇಲೆ ತುಂಬ ತೊಂದರೆಗಳು, ತುಂಬ ಚಿಂತೆ ಇದೆ ನನಗೆ. ಸೊ ನಾನಿವಾಗ ಹುಡುಕ್ತಾ ಇರುವಂಥ ಒಂದು ಕೆಲಸಗಾರ ಏನು ಮಾಡಬೇಕು ಎಂಬುದಾಗಿ ನಾವು ನೋಡುವುದಾದರೆ, ನನ್ನ ಒಂದು ಚಿಂತೆಗಳನ್ನೆಲ್ಲ ಅವನು ತಗೋಬೇಕು, ನಾನು ನಿಶ್ಚಿಂತನಾಗಿರಬೇಕು. ಈ ಒಂದು ಕೆಲಸ ಮಾಡುವುದಕ್ಕೆ ನೀನು ಒಪ್ಪಿಗೆ ಆಗುವುದಾದರೆ ಮುಂದಿನ ಮಾತು ಮಾತಾಡೋಣ ಎಂಬುದಾಗಿ ಆ ವಯಸ್ಸಾಗಿರುವಂಥ ವ್ಯಕ್ತಿ ಹೇಳುತ್ತಾರೆ. ಆಗ ಯುವಕನಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅವ್ರ ಚಿಂತೆನ ನಾನು ಎತ್ಕೊಳ್ಳೋದ, ಸರಿ ಎಷ್ಟು ಕೊಡ್ತಾರೆ ನೋಡೋಣ, ಅದ್ರ ಮೇಲೆ ಡಿಸೈಡ್ ಮಾಡೋಣ ಅಂದ್ಬಿಟ್ಟು ಅವನೇನು ಮಾಡ್ತಾನೆ ಅಂದರೆ ವಯಸ್ಸಾಗಿರುವಂಥವ್ರ ಹತ್ರ ಕೇಳ್ತಾನೆ, ಅಯ್ಯ ಆಯಿತು, ನಾನು ಈ ಕೆಲಸ ತಗೊತೀನಿ ಅಂತ ಇಟ್ಕೊಳ್ಳಿ, ಆವಾಗ ನನಗೆ ಸಂಬಳ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾನೆ. ಆವಾಗ ಈ ವಯಸ್ಸಾಗಿರುವಂಥ ವ್ಯಕ್ತಿ ಅವನಿಗೆ ನೋಡಿಬಿಟ್ಟು, ನನಗೆ ಸಂಬಳದ ಬಗ್ಗೆ ಮಾತಾಡ್ತೇನೆ, ನೀನು ಒಪ್ಪಿಗೆನಾ ಇಲ್ವಾ ಎಂಬುದು ಮಾತ್ರ ಹೇಳು ಎಂಬುದಾಗಿ ಹೇಳ್ತಾರೆ. ಆವಾಗ ಈ ಯುವಕ ಏನು ಮಾಡ್ತಾನೆ, ಆಯಿತು ಒಪ್ಕೊಳ್ಳೋಣ, ಎಷ್ಟು ಕೊಡ್ತಾರೆ ನೋಡೋಣ ಅಂತ ಯೋಚನೆ ಮಾಡಿ, ಆಯಿತು ಒಪ್ಕೊತೀನಿ, ಎಷ್ಟು ಕೊಡ್ತೀರಾ ಸಂಬಳ ಅಂತ ಕೇಳ್ತಾನೆ. ಆವಾಗ ಮಾಲೀಕ ಹೇಳ್ತಾನೆ, ನೀನು ನನ್ನ ಚಿಂತೆನೆಲ್ಲ ಹೊರಬೇಕಾಗಿರೋದರಿಂದ 1,00,000 ತಿಂಗಳಿಗೆ ಸಂಬಳ ಕೊಡ್ತೇನೆ ಎಂಬುದಾಗಿ ಮಾಲೀಕ ಹೇಳ್ತಾರೆ. ಯುವಕನಿಗೆ ಫುಲ್ ಸಂತೋಷ ಆಗುತ್ತೆ. ಇಂಟರ್ವ್ಯೂ ಇಲ್ಲ, ಕೆಲಸ ಅಂಥದ್ದೇನೂ ಇಲ್ಲ, ಬರೀ ಅವ್ರ ಚಿಂತೆ ಹೊತ್ಕೊಬೇಕು, ಸಾಲದಕ್ಕೆ 1,00,000 ಸಂಬಳ ತಿಂಗಳಿಗೆ ಕೊಡ್ತಾರಂತೆ. ಅದಕ್ಕೆ ಆ ಯುವಕ ಕೇಳ್ತಾನೆ, ಅಯ್ಯ 1,00,000 ಸಂಬಳ ಕೊಡ್ತೀನಿ ಅಂತ ಇದ್ರಲ್ಲ, ಯಾವಾಗಿಂದ ಕೆಲ್ಸಕ್ಕೆ ಸೇರಲಿ ಅಂತ ಕೇಳ್ತಾನೆ. ಆವಾಗ ಮಾಲೀಕ ಹೇಳ್ತಾರೆ, ನಿನ್ನ ಒಪ್ಪಿಗೆ ಆದರೆ ಇವಾಗಿಂದನೇ ಕೆಲಸ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಯುವಕ ಏನು ಮಾಡ್ತಾನೆ, ಫುಲ್ ಸಂತೋಷದಲ್ಲಿ, ಆಯಿತು ನಾನು ಸುಮ್ಮನೆ ಏನೂ ಮಾಡಿದ್ರೇ 1,00,000 ಸಂಪಾದನೆ ಮಾಡ್ಬೋದು ಅಂದ್ಬಿಟ್ಟು, ಆಯ್ತಯ್ಯ ನಾನು ಒಪ್ಪಿಗೆ ಸೈನ್ ಮಾಡ್ತೀನಿ, ಎಲ್ಲೆಲ್ಲಿ ಏನೇನು ಸೈನ್ ಮಾಡಬೇಕು ಎಲ್ಲ ಮಾಡ್ಕೊತೀನಿ ಅಂದ್ಬಿಟ್ಟು ಫುಲ್ ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸ್ತಾನೆ. ಮುಗಿಸಿದ್ಮೇಲೆ ಇವನಿಗೊಂದು ಸ್ವಲ್ಪ ಡೌಟ್ ಬರುತ್ತೆ. ಇವರು 1,00,000 ತಿಂಗಳಿಗೆ ಏನೂ ಕೆಲಸ ಇಲ್ದಿರ ಕೊಡ್ತಾ ಇದ್ದಾರಲ್ಲ, ಇವ್ರ ಹತ್ರ ಅಷ್ಟು ಕಾಸು ಇರಬಹುದಾ ಅನ್ನುವಂಥ ಒಂದು ಆಲೋಚನೆ ಬರುತ್ತೆ. ತಕ್ಷಣ ಏನು ಮಾಡ್ತಾನೆ ಅಂದರೆ ಮಾಲೀಕನಿಗೆ ಕೇಳ್ತಾನೆ, ಅಯ್ಯ ಹೌದು, ನನಗೊಂದು ಸಣ್ಣ ಡೌಟ್ ಇದೆ, ಏನೆಂಬುದಾಗಿ ನೋಡೋದಾದರೆ 1,00,000 ಕೊಡ್ತೀನಿ ಅಂತ ಇದ್ರಲ್ಲ ತಿಂಗಳಿಗೆ, ನಿಮ್ಮ ಹತ್ರ ಅಷ್ಟೊಂದು ಹಣ ಇದೆಯಾ, ಎಲ್ಲಿಂದ ತರ್ತೀರಾ? ಮಾಲೀಕ ಹೇಳ್ತಾನೆ, ಅದು ನಿನಗೆ ಬಿಟ್ಟಿರೋ ಚಿಂತೆ ಅಪ್ಪ, ನಾನಿವಾಗ ನಿಶ್ಚಿಂತನಾಗಿದ್ದೀನಿ, ನಿನಗೆ ಕೆಲಸ ಕೊಟ್ಟಿದ್ದೀನಿ. ಚಿಂತೆ ಎಲ್ಲರಿಗೂ ಕಾಡುವಂಥ ಒಂದು ವಿಷಯ ಪ್ರಿಯರೇ. ನಾವು ಸತ್ಯವೇದದಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ನಾವು ನೋಡುತ್ತೇವೆ. ಆ ವ್ಯಕ್ತಿಯು ಹೇಳುವಂಥ ಮಾತುಗಳನ್ನು ಈಗ ತಾನೇ ನಾವು ಓದಿಕೊಂಡಿದ್ದೇವೆ. ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಿಂದ ನಾವು ಓದುತ್ತಾ ಇದ್ದೇವೆ. ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಿಂದ ನಾವು ಓದುತ್ತಾ ಇದ್ದೇವೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಈ ಮಾತನ್ನು ಹೇಳುತ್ತಾ ಇರುವಂಥ ವ್ಯಕ್ತಿ ಪೌಲನಾಗಿದ್ದಾನೆ. ಈ ಮಾತನ್ನು ಹೇಳುತ್ತಾ ಇರುವಂಥ ವ್ಯಕ್ತಿ ಪೌಲನಾಗಿದ್ದಾನೆ. ಈ ಮಾತನ್ನು ಹೇಳುವಂಥ ಸಂದರ್ಭ ಎಂಥದ್ದೆಂಬುದಾಗಿ ನಾವು ಆಲೋಚನೆ ಮಾಡುವಾಗ, ಒಂದು ಬ್ಯಾಕ್ಗ್ರೌಂಡ್ ಸ್ಟಡಿಯನ್ನು ಮಾಡುವಂಥ ಒಂದು ಸನ್ನಿವೇಶ ನಾವು ನೋಡುವುದಾದರೆ, ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ರಿಂದ 17ನೇ ವಚನವನ್ನು ನಾವು ನೋಡುವುದಾದರೆ ಪ್ರಿಯರೇ ಗೊತ್ತಾಗುತ್ತೆ. ಫಿಲಿಪಿ ಎನ್ನುವಂಥ ಒಂದು ಊರಿನಲ್ಲಿದ್ದಂಥ ಸಭೆ ಪೌಲನಿಗೆ ಆತ್ಮೀಯವಾದಂಥ ಒಂದು ಸಭೆ. ಆ ಸಭೆಯ ದೇವ ಜನರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳದಿರ, ಒಬ್ಬರಿಗೊಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವರೆಲ್ಲರೂ ಭೇದ ಭಾವವನ್ನು ನೋಡುತ್ತಾ ಸಭೆಯು ಒಡೆದು ಹೋಗುವಂಥ ಒಂದು ಸಂದರ್ಭವಾಗಿತ್ತು ಪ್ರಿಯರೇ.
ಪೌಲನಿಗೆ ತನ್ನ ಆತ್ಮೀಯ ಸಭೆಯು ಹೊಡೆದು ಹೋಗುತ್ತಾ ಇರುವುದನ್ನು ನೋಡಿ ಏನು ಮಾಡೋಕ್ಕಾಗದೇ ಇದ್ದಂಥ ಒಂದು ಸಂದರ್ಭವಾಗಿದೆ ಪ್ರಿಯರೇ. ತಾನು ಇದರ ಬಗ್ಗೆ ಏನೂ ಮಾಡಲು ಆಗದೇ ಇದ್ದಂಥ ಒಂದು ಸಂದರ್ಭ. ಯಾಕೆ ಎಂಬುದಾಗಿ ನಾವು ಅದನ್ನು ನೋಡುವುದಾದರೆ, ಅದೇ 1ನೇ ಅಧ್ಯಾಯ 19 ಮತ್ತು 20ನೇ ವಚನ ನಾವು ಓದುವುದಾದರೆ ಹೀಗೆ ಬರೆಯಲ್ಪಟ್ಟಿದೆ: ಯಾಕೆಂದರೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮಹಿತಕ್ಕೆ ಅನುಕೂಲಿಸುವುದೆಂದು ಬಲ್ಲೆನು. ಹೀಗೆಂದರೆ ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ, ಸತ್ತರೂ ಸರಿಯೇ. ಪೌಲನು ಹೇಳುವುದನ್ನು ನಾವು ಗಮನಿಸುವುದಾದರೆ ನಾವು ನೋಡುತ್ತೇವೆ ಪ್ರಿಯರೇ, ಪೌಲನು ಸೆರೆಮನೆಯಲ್ಲಿ ಬಂಧಿತನಾಗಿ ಸಾವನ್ನು ಎದುರು ನೋಡುತ್ತಾ ಇರುವಂಥ ಸಂದರ್ಭ. ಅನೇಕ ಸ್ಕಾಲರ್ಸ್, ಅನೇಕ ಥಿಯೋಲಾಜಿಯನ್ಸ್ ಹೇಳ್ತಾರೆ ಪೌಲನು ರೋಮಪುರದಲ್ಲಿದ್ದಂಥ ಒಂದು ಸೆರೆಮನೆಯಲ್ಲಿ ಇದ್ದಿರಬಹುದು ಎಂಬುದಾಗಿ. ಇನ್ನು ಕೆಲವರು ಎಫೆಸ ಊರಿನಲ್ಲಿದ್ದಂಥ ಒಂದು ಸೆರೆಮನೆಯಲ್ಲಿ ಇದ್ದಿರಬಹುದು ಎಂಬುದಾಗಿ ಹೇಳುತ್ತಾರೆ. ಯಾವ ಸೆರೆಮನೆ ಅನ್ನೋದು ಬೇಡ, ಇಲ್ಲಿ ಪೌಲನು ಹೇಳುತ್ತಾ ಇರುವಂಥ ಸಂದರ್ಭ ನಾವು ನೋಡುವುದಾದರೆ ಅವನು ಒಂದು ತೀರ್ಪಿಗೋಸ್ಕರ ಕಾಯ್ತಾ ಇದ್ದಾನೆ. ಸೆರೆಮನೆಯಲ್ಲಿ ಬಂಧಿತನಾಗಿ ಒಂದು ತೀರ್ಪಿಗೋಸ್ಕರ ಕಾಯ್ತಾ ಇದ್ದಾನೆ. ಆ ತೀರ್ಪು ಅವನ ಸಾವನ್ನು ಸಹ ಆಗಬಹುದಾಗಿತ್ತು. ಅವನ ಸಾವು ಸಹ ಅವನು ಎದುರು ನೋಡುತ್ತಾ ಇರುವಂಥ ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಎಲ್ಲ ಒಂದು ಚಿಂತೆ ಮಾಡಬೇಕಾಗಿರುವಂಥ ಸನ್ನಿವೇಶಗಳು, ಎಲ್ಲ ಒಂದು ಯೋಚನೆ ಮಾಡಬೇಕಾದಂಥ ಒಂದು ಸನ್ನಿವೇಶಗಳು ಪೌಲನಿಗೆ ಖಂಡಿತವಾಗಿಯೂ ಇತ್ತು. ಆದರೆ ಸತ್ಯವೇದ ಹೇಳುತ್ತದೆ, ಅಂಥ ಸಂದರ್ಭದಲ್ಲೂ ಸಹ ಪೌಲನು ಬರಿತಾ ಇರುವಂಥ ಮಾತೇನೆಂಬುದಾಗಿ ನಾವು ನೋಡುವುದಾದರೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡುವಿರಿ. ಹಾಗಾದರೆ ಪೌಲನು ಈ ರೀತಿ ಹೇಳುವುದಕ್ಕೆ ಏನು ಪ್ರೇರೇಪಣೆ ಆಯಿತು ಎಂಬುದಾಗಿ ನಾವು ನೋಡುವಾಗ ಪ್ರಿಯರೇ, ಇದೇ ಒಂದು ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, 4ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಪೌಲನು ಯಾಕೆ ಈ ರೀತಿ ಹೇಳುತ್ತಾ ಇದ್ದಾನೆ. ತಾನು ಸಾವನ್ನು ಎದುರು ನೋಡುತ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿ ಅವನು ಸಂತೋಷ ಪಡಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಈ ರೀತಿ ಹೇಳುವುದಕ್ಕೆ ಅವನಿಗೆ ಧೈರ್ಯ ಎಲ್ಲಿಂದ ಬಂತು ಎಂಬುದಾಗಿ ನಾವು ನೋಡುವುದಾದರೆ 5ನೇ ವಚನ 2ನೇ ಭಾಗ ಹೇಳುತ್ತದೆ, ಕರ್ತನು ಹತ್ತಿರವಾಗಿದ್ದಾನೆ. ದ ಲಾರ್ಡ್ ಇಸ್ ನಿಯರ್. ಕರ್ತನು ಸಮೀಪವಾಗಿದ್ದಾನೆ. ಕರ್ತನ ಒಂದು ಪ್ರಸನ್ನತೆಯು ಸಮೀಪವಾಗಿದೆ, ಆದ ಕಾರಣ ನನಗೆ ಭಯವಿಲ್ಲ. ದ ಲಾರ್ಡ್ ಇಸ್ ನಿಯರ್. ಕರ್ತನು ಸಮೀಪವಾಗಿದ್ದಾನೆ. ಕರ್ತನ ಒಂದು ಪ್ರಸನ್ನತೆಯು ಸಮೀಪವಾಗಿದೆ, ಆದ ಕಾರಣ ಅವನು 6ನೇ ವಚನದಲ್ಲಿ ಈ ರೀತಿ ಬರೀತಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯೊಡನೆ ಪ್ರಾರ್ಥನಾ ವಿಜ್ಞಾಪನೆಗಳೊಡನೆ ನಿಮಗೆ ಬೇಕಾಗಿರುವಂಥ ಎಲ್ಲವನ್ನು ತಿಳಿಯಪಡಿಸಿರಿ ಎಂಬುದಾಗಿ. ಏನಕ್ಕೆ ಎಂಬುದಾಗಿ ನಾವು ನೋಡುವುದಾದರೆ 5ನೇ ವಚನ, ಈಗ ಓದಿದ್ದು ನಾವು 6ನೇ ವಚನ, 5ನೇ ವಚನದಲ್ಲಿ ಆ ಪೌಲನ್ನು ಮುಗಿಸುತ್ತಾ ಇರುವುದು ಏನೆಂಬುದಾಗಿ ನೋಡುವುದಾದರೆ, ಕರ್ತನು ಹತ್ತಿರವಾಗಿದ್ದಾನೆ, ಆದ ಕಾರಣ ಯಾವ ರೀತಿ ಯಾವ ಒಂದು ಸಂಬಂಧವಾಗಿಯೂ ಚಿಂತೆ ಮಾಡದೆ ಎಲ್ಲ ಒಂದು ವಿಷಯವನ್ನು ನೀವು ಕೃತಜ್ಞತಾ ಸ್ತುತಿಯೊಡನೆ ಪ್ರಾರ್ಥನಾ ವಿಜ್ಞಾಪನೆಯೊಡನೆ ದೇವರಿಗೆ ತಿಳಿಯಪಡಿಸಿರಿ ಎಂಬುದಾಗಿ. ದೇವರ ಪ್ರಸನ್ನತೆಯು ಅವನ ಜೊತೆಗೆ ಇದ್ದದ್ದನ್ನು ಅವನು ಅರಿತುಕೊಂಡು ಆ ರೀತಿ ಧೈರ್ಯವಾಗಿ ಹೇಳುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. 2ನೇದಾಗಿ ಯಾವ ವಿಷಯ ಅವನಿಗೆ ಆ ಪ್ರೇರೇಪಣೆಯನ್ನು ನೀಡಿತು ಎಂಬುದಾಗಿ ನಾವು ನೋಡುವುದಾದರೆ 7ನೇ ವಚನ ನಾವು ಈ ರೀತಿ ಓದುತ್ತೇವೆ, ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ದ ಪೀಸ್ ಆಫ್ ದ ಲಾರ್ಡ್. ಮೊದಲನೇದಾಗಿ ನಾವು ನೋಡಿದ್ವಿ, ಪೌಲನಿಗೆ ಗೊತ್ತಿತ್ತು ದೇವರ ಪ್ರಸನ್ನತೆ, ಗಾಡ್ಸ್ ಪ್ರೆಸೆನ್ಸ್ ಇಸ್ ವಿತ್ ಹಿಮ್.
ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಪೌಲನಿಗೆ ಗೊತ್ತಿತ್ತು ಗಾಡ್ಸ್ ಪೀಸ್, ದೇವರ ಒಂದು ಸಮಾಧಾನ, ದೇವರ ಒಂದು ಶಾಂತಿ ಅವನ ಜೊತೆಯಾಗಿತ್ತು ಎಂಬುದಾಗಿ. ಮೂರನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಅದೇ ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ ಪೌಲನು ಈ ರೀತಿ ಬರೆಯುತ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಏನು ಮಾಡುವುದಕ್ಕೂ ಎಲ್ಲ ಮಾಡುವುದಕ್ಕೂ ಶಕ್ತನಾಗಿದ್ದೇನೆ. ಅಂದರೆ ಹೀ ಈಸ್ ರಿಲೈಯಿಂಗ್ ಆನ್ ದ ಪವರ್ ಆಫ್ ಗಾಡ್. ಮೊದಲನೇದಾಗಿ ನಾವು ನೋಡಿದ್ವಿ, ದೇವರ ಒಂದು ಪ್ರಸನ್ನತೆ ಅವನ ಜೊತೆಗಿತ್ತು ಎಂಬುದಾಗಿ. ಹಿ ನ್ಯೂ ದಟ್ ದ ಪ್ರೆಸೆನ್ಸ್ ಆಫ್ ಲಾರ್ಡ್, ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ನಿಯರ್ ಹಿಮ್. ಎರಡನೇದಾಗಿ ನಾವು ನೋಡಿದ್ವಿ, ದೇವರ ಒಂದು ಶಾಂತಿ, ದೇವರ ಒಂದು ನೆಮ್ಮದಿ, ದ ಪೀಸ್ ಆಫ್ ದ ಲಾರ್ಡ್ ವಾಸ್ ವಿತ್ ಹಿಮ್. ಮೂರನೇದಾಗಿ ನಾವು ನೋಡಿದ್ವಿ, ಹಿ ಈಸ್ ರಿಲೈಯಿಂಗ್ ಆನ್ ದ ಪವರ್ ಆಫ್ ಗಾಡ್. ದೇವರ ಒಂದು ಬಲದಲ್ಲಿ ಆತನು ನೆಲೆಯಾಗಿದ್ದನು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ. ದೇವರ ಒಂದು ಬಲದಲ್ಲಿ ಆತನು ನೆಲೆಯಾಗಿದ್ದನು ಎಂಬುದನ್ನು ನೋಡುತ್ತಾ ಇದ್ದೇವೆ. ನಾಲ್ಕನೇದಾಗಿ ನಾವು ನೋಡುತ್ತಾ ಇದ್ದೇವೆ, 19ನೇ ವಚನ ಈ ರೀತಿ ಬರೆಯಲ್ಪಟ್ಟಿದೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮನ್ನು, ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. He relied on the provision of God. He relied on the provision of God. ದೇವರು ಒದಗಿಸುವಂಥ ದೇವರು ತನ್ನ ಒಂದು ಮಹಿಮೆಗೆ ತಕ್ಕ ಹಾಗೆ ಆತನು ಒದಗಿಸುವಾತ ದೇವರು ಎಂಬುದನ್ನು ಆತನು ಅರಿತುಕೊಂಡಿದ್ದನು. ಆದ ಕಾರಣ ಆತನು ಫಿಲಿಪಿಯದವರಿಗೆ ಹೇಳುತ್ತಾ ಇರುವಂಥ ಮಾತುಗಳೇನೆಂಬುದಾಗಿ ನಾವು ನೋಡುವುದಾದರೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ನಿಮ್ಮ ಸನ್ನಿವೇಶ ಎಂಥದೇ ಆಗಿರಬಹುದು, ಸೆರೆಮನೆಯಲ್ಲಿರಬಹುದು, ಸಾವನ್ನು ಎದುರು ನೋಡ್ತಾ ಇರುವಂಥದ್ದಾಗಿರಬಹುದು, ಕೆಲಸವನ್ನು ಹುಡುಕುತ್ತಾ ಇರಬಹುದು. ಈ ಒಂದು ಸಂದರ್ಭದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಅನೇಕ ಜನ ಯವನಸ್ಥರು ಡಿಪ್ರೆಷನ್, ಕೆಲಸವಿಲ್ಲ, ಲಾಕ್ಡೌನ್, ಮನೆ ಒಳಗಡೆನೇ ಇದ್ದುಕೊಂಡು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಡಿಪ್ರೆಷನ್. ಪೌಲನು ಸಹ ಒಂದು ಸಂದರ್ಭವನ್ನು ಎದುರಿಸಿದನು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ. ಸೆರೆಮನೆಯಲ್ಲಿ ಬಂಧಿತನಾಗಿದ್ದಂಥ ಸಂದರ್ಭದಲ್ಲಿ ಪೌಲನು ಹೇಳುತ್ತಾ ಇರುವಂಥ ಮಾತನ್ನು ನಾವು ಕೇಳಿಸಿಕೊಳ್ಳುವುದಾದರೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಈ ಮಾತನ್ನು ಹೇಳುವುದಕ್ಕೆ ಪ್ರೇರೇಪಣೆ, ದ ಲಾರ್ಡ್ ಇಸ್ ನಿಯರ್, ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್ ವಾಸ್ ನಿಯರ್. ದೇವರ ಒಂದು ಪ್ರಸನ್ನತೆ ಅವನ ಜೊತೆಯಾಗಿತ್ತು. He knew the peace of the Lord was his strength. ದೇವರ ಒಂದು ಶಾಂತಿ, ದೇವರ ಒಂದು ನೆಮ್ಮದಿ ಅವನ ಜೊತೆಯಾಗಿತ್ತು. He was relying on the power of the Lord. ದೇವರ ಬಲದಲ್ಲಿ ಆತನ ನೆಲೆಯಾಗಿದ್ದನು. And he was relying on the provision of the Lord. ದೇವರ ಒಂದು ಒದಗಿಸುವಿಕೆಯಲ್ಲಿ ಆತನು ನೆಲೆಯಾಗಿದ್ದನು. ನಮ್ಮ ಕಷ್ಟಗಳು ಇವತ್ತು ಏನೇ ಇರಬಹುದು, ನಮ್ಮ ಸನ್ನಿವೇಶ ಎಂಥದೇ ಆಗಿರಬಹುದು, ಆದರೆ ಈ 4 ಸಂಗತಿಗಳನ್ನು ನಾವು ನೆನಪು ಮಾಡಿಕೊಳ್ಳುವುದಾದರೆ, ಪೌಲನ ಹಾಗೆ ನಾವು ಸಹ ಎಂಥ ಒಂದು ಸಂದರ್ಭದಲ್ಲಿಯೂ ಎಂಥ ಒಂದು ಸನ್ನಿವೇಶದಲ್ಲಿಯೂ ದೇವರನ್ನು ಆತುಕೊಂಡು ಧೈರ್ಯದಿಂದ, ಬಲದಿಂದ, ಒದಗಿಸುವಾತ ದೇವರು ನನ್ನ ಜೊತೆಯಾಗಿದ್ದಾನೆ, ಸಮಾಧಾನದಾಯಕನಾಗಿರುವಂಥ ದೇವರು ನನ್ನ ಜೊತೆಯಾಗಿದ್ದಾನೆ, ದೇವರ ಬಲವು ಸರ್ವಶಕ್ತನಾಗಿರುವಂಥ ದೇವರು ನನ್ನ ಜೊತೆಯಾಗಿದ್ದಾನೆ, ಮತ್ತು ಪ್ರೆಸೆನ್ಸ್ ಆಫ್ ಗಾಡ್, ಸರ್ವವ್ಯಾಪಿಯೂ ಆಗಿರುವಂಥ ದೇವರು ನನ್ನ ಜೊತೆಯಾಗಿದ್ದಾನೆ ಎಂಬುದನ್ನು ಅರಿತುಕೊಂಡು ದೇವರಲ್ಲಿ ನಾವು ಸಂತೋಷ ಪಡಬಹುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ. ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೌದು ತಂದೆಯೇ ಸ್ವಾಮಿ, ನಾವು ನಮ್ಮ ಒಂದು ಕಷ್ಟಗಳನ್ನು, ನಮ್ಮ ಒಂದು ಸನ್ನಿವೇಶಗಳನ್ನು ತಂದೆಯೇ ಸ್ವಾಮಿ, ಅದರ ಕಡೆ ದೃಷ್ಟಿ ಇಟ್ಟು ತಂದೆಯೇ ಸ್ವಾಮಿ, ನೀವು ನಮ್ಮ ಜೊತೆಯಾಗಿದ್ದು, ನಮ್ಮ ಜೊತೆಗಾರನಾಗಿದ್ದು, ನಮ್ಮ ಬಲವಾಗಿದ್ದು, ನಮಗೆ ಶಾಂತಿಯನ್ನು ಒದಗಿಸುವಂಥ ದೇವರಾಗಿದ್ದು, ಎಲ್ಲವನ್ನು ನಡೆಸುತ್ತಾ ಇರುವಂಥ ದೇವರಾಗಿರುವುದನ್ನು ಮರೆತು ತಂದೆಯೇ ಸ್ವಾಮಿ, ನಾವು ನಮ್ಮ ಕಷ್ಟಗಳನ್ನು ದೃಷ್ಟಿಸಿ
ಚಿಂತಿಸುತ್ತಾ ಇದ್ದೇವೆ ತಂದೆ ಸ್ವಾಮಿ. ಈ ಒಂದು ಸಂದರ್ಭದಲ್ಲಿ ತಂದೆ ಸ್ವಾಮಿ ಯಾರ್ಯಾರು ಈ ರೀತಿ ತಂದೆ ಸ್ವಾಮಿ ಕಷ್ಟಪಡುತ್ತಾ ಇದ್ದಾರೋ ಅವ್ರ ಎಲ್ಲರನ್ನು ತಂದೆ ಸ್ವಾಮಿ ನಾವು ನಿಮ್ಮ ಬಳಿಗೆ ಒಪ್ಪಿಸಿಕೊಡುವಂತರಾಗಿದ್ದೇವೆ. ತಂದೆ ಸ್ವಾಮಿ, ನಮ್ಮೆಲ್ಲರನ್ನ ನಿಮ್ಮ ವಾಕ್ಯಗಳ ಮೂಲಕ ಬಲಪಡಿಸಿದಕ್ಕೋಸ್ಕರ ಸ್ತೋತ್ರ. ನಿಮ್ಮ ವಾಕ್ಯಗಳ ಮೂಲಕ ತಂದೆ ನಮ್ಮನ್ನು ದೃಢಪಡಿಸಿದಕ್ಕೋಸ್ಕರ ಸ್ತೋತ್ರ ಹೇಳುವಂಥವರಾಗಿದ್ದೇವೆ. ಇನ್ನೊಂದಾರ್ತಿ ತಂದೆ ಸ್ವಾಮಿ, ನಾವು ಇಲ್ಲಿಂದ ನಮ್ಮ ಡೈಲಿ ರೊಟೀನ್ಗೆ ಹೋಗುವಾಗ ತಂದೆ ಸ್ವಾಮಿ ನಿಮ್ಮ ವಿಶೇಷವಾದಂಥ ಒಂದು ಪ್ರಸನ್ನತೆ ನಮ್ಮ ಜೊತೆಯಾಗಿರಲಿ ಎಂದು ನಾವು ಬಿಡುವಂಥವರಾಗಿದ್ದೇವೆ. ನಿಮ್ಮ ಒಂದು ಶಾಂತಿ ನೆಮ್ಮದಿಯು ನಮ್ಮ ಜೊತೆಯಾಗಿರಲಿ ಎಂದು ಬಿಡುವಂಥವರಾಗಿದ್ದೇವೆ. ತಂದೆ ಸ್ವಾಮಿ, ಈ ಮಾತುಗಳು ತಂದೆ ಸ್ವಾಮಿ ನಮ್ಮ ಹೃದಯದ ಆಳದಲ್ಲಿ ಬಿತ್ತಲ್ಪಟ್ಟು ತಂದೆ ಸ್ವಾಮಿ ನಿನಗೆ ಫಲ ಕೊಡುವಂಥ ಹೃದಯಗಳಾಗಿ ನಮ್ಮನ್ನು ಸ್ಥಾಪಿಸಬೇಕಾಗಿ ನಾವು ಬಿಡುವಂಥವರಾಗಿದ್ದೇವೆ. ಒಟ್ಟಾರೆ ತಂದೆ ಸ್ವಾಮಿ, ತಲೆಬಾಗಿರ್ತಕ್ಕಂಥ ನಮ್ಮೆಲ್ಲರನ್ನ ಕೈಗೆ ಒಪ್ಪಿಸಿಕೊಡುತ್ತಾ ನಸರೇತಿನ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಇದುವರೆಗೂ ನಾವು ದೇವರ ವಾಕ್ಯಗಳನ್ನು ಜೇಮ್ಸ್ ಥಾಮಸ್ ಇವರಿಂದ ನಾವು ಕೇಳಿಸಿಕೊಂಡಿದ್ದೇವೆ. ಮತ್ತು ಈ ವಾಕ್ಯಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಆಶೀರ್ವಾದಗಳು ತಂದಿವೆ ಎಂಬುದಾಗಿ ಕ್ರಿಸ್ತನಲ್ಲಿ ನಾನು ವಿಶ್ವಾಸನಾಗಿದ್ದೇನೆ. ಈ ವಾಕ್ಯದ ಬೆಳಕಿನಲ್ಲಿ ನಾವಿದ್ದ ಸ್ಥಳದಲ್ಲಿಯೇ ನಾವೆಲ್ಲರೂ ಹಾಗೆ ಕುಳಿತುಕೊಂಡಿರುವಂಥ ಸಂದರ್ಭದಲ್ಲಿ ಸಭಾ ಕೀರ್ತನೆಗಳಲ್ಲಿ 19ನೇ ಕೀರ್ತನೆ, ಸುಂದರ ರಾಕ್ಷಕನೇ ನಿನ್ನ ವಂದಿತ ನಾಮವನೇ. ಕೀರ್ತಿಸಿ ಎಂದಿಗೂ ಆಡುತ್ತ ಬಾಂದು ಭಜಿಪೆವಯ್ಯ, ಬಾಂದು ಭಜಿಪೆವಯ್ಯ. ನರಳೊಳಲೆ ಪತಿಯೇ ನೀ ಪರಿಮಳ ವಾಸನೆಯೇ, ನರಳೊಳಲೆ ಪತಿಯೇ ನೀ ಪರಿಮಳ ವಾಸನೆಯೇ. ಧರಣಿಯ ಪಾಕರ ಸ್ಮರಣೆಗೆ ಯೋಗ್ಯ ನಿರುತವು ಸದ್ಗುರುವೇ, ನಿರುತವು ಸದ್ಗುರುವೇ. ಸುಂದರ ರಾಕ್ಷಕವೇ ನಿನ್ನ ನಾಮವನೇ, ಕುಂದದ ಕೀರ್ತಿಸಿ ಎಂದಿಗೂ ಆಡುತ್ತ ಬಾಂದು ಭಜಿಪೆವಯ್ಯ, ಬಾಂದು ಭಜಿಪೆವಯ್ಯ. ಅರಸನು ನೀನೆ ಮಗೆ ಅತಿ ಪರದಲ್ಲಿ ನೀನೆಡೆಗೆ, ಅರಸನು ನೀನೆ ಮಗೆ ಅತಿ ಪರದಲ್ಲಿ ನೀನೆಡೆಗೆ. ಸ್ಮರಣೆಯ ಮಾಡುತ್ತ ಬರುವೆವು ಕರ್ತನ ಅರುಷಮನಾಗರಿಸೆ, ಅರುಷಮನಾಗರಿಸೆ. ಸುಂದರ ರಾಕ್ಷಕನೇ ನಿನ್ನ ವಂದಿತ ನಾಮವನೇ, ಕುಂದದ ಕೀರ್ತಿಸಿ ಎಂದಿಗೂ ಆಡುತ್ತ ಬಾಂದು ಭಜಿಪೆವಯ್ಯ,
ಕ್ರಿಸ್ತನಲ್ಲಿ ಪ್ರಿಯರೇ, ಈ ಸಂದರ್ಭದಲ್ಲಿ ತಾವು ಸಮರ್ಪಣೆ ಮಾಡಿದಂಥ ಕಾಣಿಕೆಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ನಿನ್ನ ಪರಿಶುದ್ಧ ಜ್ಞಾನಗಳ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಇಂದಿನ ಭಾನುವಾರದ ಆರಾಧನೆ, ಈ ಆನ್ಲೈನ್ನಲ್ಲಿ ನಡೆಯುವಂಥ ಆರಾಧನೆ ಆರಂಭದಿಂದ ಹಿಡಿದುಕೊಂಡು ಅಂತ್ಯದವರೆಗೆ ನೀನು ಆಶೀರ್ವಾದ ಮಾಡಿ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ವಾಕ್ಯಗಳ ಮೂಲಕ ನಮ್ಮನ್ನು ನೀನು ಎಚ್ಚರಿಸಿದ್ದಿ, ಆ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಿದ್ದಿ, ನಿಮಗೆ ಸ್ತೋತ್ರ. ದೇವ, ನಿನ್ನನ್ನು ಕೊಂಡಾಡುತ್ತೇವೆ. ಭಕ್ತಾದಿಗಳು ಸ್ವಾಮಿ, ತಾವಿರುವ ಸ್ಥಳದಲ್ಲಿಯೇ ನೀನು ಮಾಡಿದಂಥ ಎಲ್ಲ ಮಹೋಪಕಾರಗಳು ಜ್ಞಾಪಕ ಮಾಡಿಕೊಂಡು ನಿನ್ನ ಹೇಳಿದೆ ಸ್ವಾಮಿ, ಸಂತೋಷವಾಗಿ ಕೊಡರ ಮೇಲೆ ದೇವರ ಪ್ರೀತಿ ಉಂಟು ಎಂಬುದಾಗಿ, ಕೊಡಿರಿ ನಿಮ್ಮ ಕೊಡಲ್ಪಡುವುದು, ಜಡಿದು ಅಲ್ಲಾಡಿಸಿ ಹೊರಚಲವಾಗಿ ನಾನು ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಿ. ಈ ವಾಕ್ಯಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಭಕ್ತಾದಿಗಳು ಸ್ವಾಮಿ ಕಾಣಿಕೆಗಳನ್ನು ನಿನ್ನ ಸೇವೆಗೋಸ್ಕರ ತೆಗೆದಿಟ್ಟು ನಿನಗೆ ಸಮರ್ಪಣೆ ಮಾಡಿರುವಾಗ ಈ ಕಾಣಿಕೆಗಳನ್ನು ನಾವು ನಿಮಗೆ ಸಮರ್ಪಣೆ ಮಾಡುತ್ತೇವೆ. 30ರಷ್ಟು, 60ರಷ್ಟು, 100ರಷ್ಟು ಫಲಿಸು. ಕೊಟ್ಟಂಥ ಕೈಗಳನ್ನು, ಕೊಡದಿರುವಂಥ ಕೈಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಿ ಆಶೀರ್ವದಿಸಿ ಈ ನಿನ್ನ ಸೇವೆಯನ್ನು ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ತಂದೆಯ ದೇವರೇ, ನಾವು ಪ್ರಾರ್ಥಿಸ್ತೇವೆ, ಈ ಆನ್ಲೈನ್ನಲ್ಲಿ ನಡೆಯುವಂಥ ಈ ಆರಾಧನೆಯಲ್ಲಿ ಭಾಗವಹಿಸಿದಂಥ ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಂಡಂಥ ಎಲ್ಲ ಭಕ್ತಾದಿಗಳನ್ನು ಹೆಸರಿಗೆ ಆಶೀರ್ವಾದ ಮಾಡು. ಯಾವ ಕುಟುಂಬದಲ್ಲಿ ಯಾವ ಕೊರತೆ ಇದೆ ನಮಗೆ ಗೊತ್ತಿಲ್ಲ, ಯಾರಲ್ಲಿ ಎಂಥ ಬಲ ಹಿಡಿದುಗಳಿವೆ ನಮಗೆ ಗೊತ್ತಿಲ್ಲ, ಯಾವ ಕುಟುಂಬದಲ್ಲಿ ಅಶಾಂತಿಗಳು ನಮಗೆ ಗೊತ್ತಿಲ್ಲ. ದೇವರೇ, ಸಮಸ್ತವನ್ನು ಬಲ್ಲಾತ ನೀನಾಗಿದ್ದೆ. ಯಾರ ಕುಟುಂಬದಲ್ಲಿ ಯಾವ ಸಮಸ್ಯೆಗಳಿವೆ ನೀನು ಬಲ್ಲಾತನಾಗಿದ್ದೆ. ದೇವ, ಎಲ್ಲ ಕುಟುಂಬಗಳಿಗೆ ಶಾಂತಿ, ಸಮಾಧಾನ, ನೆಮ್ಮದಿ, ಐರೋಗ್ಯ ಭಾಗ್ಯ, ಐಶ್ವರ್ಯದಿಂದ ನೀನು ಆಶೀರ್ವಾದ ಮಾಡಬೇಕಾಗಿ ಕ್ರಿಸ್ತೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಗಳನ್ನು ಬೇಡಿ ಪಡೆದುಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ನಾವೆಲ್ಲರೂ ದಯಮಾಡಿದ್ದ ಸ್ಥಳದಲ್ಲಿಯೇ ಎದ್ದು ನಿಂತುಕೊಳ್ಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಂತ್ಯಾಶೀರ್ವಾದದೊಂದಿಗೆ ಇಂದಿನ ಭಾನುವಾರದ ಆರಾಧನೆಯನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಈಗಲೂ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾಗಿರುವ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಹವಾಸಗಳು ಈ ಆನ್ಲೈನ್ನಲ್ಲಿ ಕೂಡಿ ಬಂದಂಥ ಎಲ್ಲ ಭಕ್ತಾದಿಗಳೊಂದಿಗೂ ನಮ್ಮೊಂದಿಗೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್.